ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ನಾವು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಸಿನಿಮಾ ರಂಗದ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಾವು ಮಾತಾಡ್ತಾ ಇದ್ವಿ. ಯೋಗ, ಯೋಗ್ಯತೆ, ಸಮಯ ಹೇಗಿರಬೇಕಾಗುತ್ತೆ, ಜೊತೆಗೆ ಪರಿಶ್ರಮ, ಇದರ ಅರ್ಥವೇನು, ಇದು ಒಂದರಿಂದ ಒಂದಕ್ಕೆ ಯಾವ ರೀತಿಯಾಗಿ ಲಿಂಕ್ ಆಗುತ್ತೆ. ಸೊ ನಾವೇನಾದರೂ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ 4 ಅಂಶಗಳು ಯಾಕೆ ಮುಖ್ಯವಾಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿನ್ನೆಯ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಹಾಗೆ ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದಾಗಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ವಿಶೇಷತೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆನ್ನೆಯ ಸಂಚಿಕೆಯಲ್ಲಿ ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಸಿನಿಮಾ ರಂಗಕ್ಕೆ ಹೋಗಬೇಕು ಅಂತ ಎಲ್ರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ಹೋದರೆ ಬೇಗ ನಾವು ನೇಮ್ ಫೇಮ್ನ ಗಳಿಸಬಹುದು, ಸಕ್ಸಸ್ನ ಕಾಣಬಹುದು ಅಂತ ಕೆಲವ್ರ ತಲೆನಲ್ಲಿ ಇರುತ್ತೆ. ಆದರೆ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಗ್ರಹಗತಿಗಳು ಮುಖ್ಯವಾಗುತ್ತಾ? ಸೊ ನಮ್ಮ ಜಾತಕವನ್ನು ನೋಡಿಕೊಂಡು ಸಿನಿಮಾ ರಂಗಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತಾ? ಅಂಥ ಸಂದರ್ಭದಲ್ಲಿ ಯೋಗ, ಯೋಗ್ಯತೆ, ಪರಿಶ್ರಮ, ಸಮಯ ಅನ್ನುವಂಥದ್ದು ಎಷ್ಟು ಮುಖ್ಯವಾಗುತ್ತೆ? ಇದರ ಕುರಿತಾಗಿ ನಿನ್ನೆ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ನಾವು ಪಡ್ಕೊಳ್ಳೋಣ. ಗುರುಗಳೇ, ಸೊ ಇದ್ರ ಕುರಿತಾಗಿ ಹೇಳೋದಾದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಬಿಂಬವನ್ನು ತೋರಿಸ್ಕೊಳ್ಳೋಕ್ಕೆ ಭಾಳ ಇಷ್ಟ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು 3, 5, 8 ಏನಕ್ಕೆ ಅದು ಇಂಪಾರ್ಟೆಂಟು ಅನ್ನೋದು ನಾನು ಹೇಳ್ತೀನಿ. 12 ಮನೆಗಳಲ್ಲಿ, ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಮನೆಗಳಲ್ಲಿ 3ನೇ ಮನೆ ಅತಿ ವಿಶೇಷ. ಹಾಗೆ ಈ 3ನೇ ಮನೆ ಸಂಭಾಷಣೆಯನ್ನು ತೋರಿಸುತ್ತೆ. ಸಂಭಾಷಣೆ ಮಾತೆಲ್ಲರೂ ಆಡ್ತಾರೆ, ಆದರೆ ಸಂಭಾಷಣೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಸಂಭಾಷಣೆಯಲ್ಲಿ ಬರ್ತಕ್ಕಂಥ ವಿಚಾರಧಾರೆ 3ನೇ ಮನೆ ಇರ್ತಕ್ಕಂಥದ್ದು. ಆದರೆ 3ನೇ ಮನೆಗೆ ಅನೇಕ ಗ್ರಹಗಳು ಕಾರಕ ಆಗುತ್ತೆ. ಇವತ್ತು ಒಂದು ಸಿನಿಮಾ ರಂಗ ನೋಡಿದ್ರೆ ಒಂದು 40 ರಿಂದ 50 ಕ್ಯಾರೆಕ್ಟರ್ ಇರ್ತಾರೆ, ಕ್ಯಾರೆಕ್ಟರ್ ಅಂತ ಕರೀತಾರೆ. ಆ 40 ರಿಂದ 50 ಕ್ಯಾರೆಕ್ಟ್ರು, ಒಬ್ಬ ಅಲ್ಲಿ ರೌಡಿ ಕ್ಯಾರೆಕ್ಟರ್ ಇರುತ್ತೆ, ಒಬ್ಬ ಹೀರೋ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟ್ರು, ಅಥವಾ ಒಂದು ಹೀರೋಯಿನ್ನು ಅಥವಾ ಕಾಮಿಡಿಯನ್ ಕ್ಯಾರೆಕ್ಟ್ರು, ಪೋಷಕ ಕ್ಯಾರೆಕ್ಟ್ರು, ಇವೆಲ್ಲ ಬಿಂಬಿಸ್ತಕ್ಕಂಥದ್ದು ಲೋವರ್ ಮೈಂಡ್ ಅಂತ ನಾವು ಕರಿತೀವಿ. ಆ ಲೋವರ್ ಮೈಂಡು ಅದನ್ನ ಆಚೆ ತೊಗೊಂಬರುತ್ತೆ. ಈಗ ತುಂಬ ವಯಸ್ಸಾಗಿರೋವನಿಗೆ ಯುವಕನ ಪಾತ್ರ ಹಾಕಿ ಯುವಕನ ಥರ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು 3ನೇ ಮನೆ ಲೋವರ್ ಮೈಂಡ್ ಅಂತ ತೋರಿಸ್ತೀವಿ. ಆಲ್ರೆಡಿ ಸ್ವಲ್ಪ ಯುವಕರ ಥರ ಇರ್ತಾರೆ, ಅವ್ರಿಗೆ ಸ್ವಲ್ಪ ವೇಷ ಎಲ್ಲ ಹಾಕಿ ವಯಸ್ಸಾಗಿರ್ತಾರ ಆ್ಯಕ್ಟ್ ಮಾಡ್ತಕ್ಕಂಥ ಒಂದು ಪಾತ್ರ. ಇವೆಲ್ಲವೂ ಕೂಡ ಆ ಪಾತ್ರ ಬದಲಾವಣೆಗೆ 3ನೇ ಮನೆಯೇ ಕಾರಣ. 3ನೇ ಮನೆ. ಆದರೆ 3ನೇ ಮನೆ ಅಷ್ಟು ಬಲವಾಗಿಲ್ಲ. ಸಿನಿಮಾ ರಂಗಕ್ಕೆ ಒಂದು ಲೈಟ್ ಟಚ್ ಅಂತ ಕರಿತೀವಿ ಅಷ್ಟೇ. 3ನೇ ಮನೆ ಸಂಭಾಷಣೆ, ಲೋವರ್ ಮೈಂಡು, ಬದಲಾವಣೆ ಅಂದರೆ ಯಾವ ರೀತಿ ನಾವು ಬದಲಾಗಬಹುದು ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಆ 3ನೇ ಮನೇಲಿ ಯಾಕೆ 3ನೇ ಮನೆ ತೊಗೊಂಡಿದ್ದಾರೆ ಅಂದರೆ, 3ನೇ ಮನೆ ಇಸ್ ದಿ ಹೌಸ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಈಗ ನೀವು ಈ ನ್ಯೂಸ್ ಚಾನಲ್ ನೋಡ್ಬೋದು. ಆ ನ್ಯೂಸ್ ಚಾನಲಲ್ಲಿ ಪಕ್ಕದಲ್ಲಿ ಮೂಕರಿಗೆ ಅಂತ, ಅಂದರೆ ಕಿವುಡರಿಗೆ, ಮೂಕರಿಗಲ್ಲ ಕಿವುಡರಿಗೆ ಒಂದು ಆ್ಯಕ್ಷನ್ ಮಾಡಿ ಹೇಳ್ತಾ ಇರ್ತಾರೆ ಹಿಂಗೆಲ್ಲ ಅಂತ. ಅದು 3ನೇ ಮನೆ, ಅದು ಆ್ಯಕ್ಷನ್ ಅಂತ ಕರೀತಾರೆ. ಆ್ಯಕ್ಷನ್ ಇಸ್ ದಿ 3rd ಹೌಸ್. ಸೊ ತುಂಬ ಇಂಪಾರ್ಟೆಂಟು. ಅದಕ್ಕೆ ಪ್ರತಿ ಯಾವುದೇ ಒಂದು ಮೂವಿ ಆಗಲಿ, ಒಂದು ಕ್ಯಾಮ್ರಾ ಆದರೆ ಆ್ಯಕ್ಷನ್ ಅಂತ ಹೇಳ್ತಾರೆ, ಆ್ಯಕ್ಷನ್ ಟೇಕ್ ಅಂತ ಹೇಳ್ತಾರೆ. ಆ ಆ್ಯಕ್ಷನ್ ಇರ್ತಕ್ಕಂಥದ್ದು 3ನೇ ಮನೆ. 3ನೇ ಮನೆ ವಿಚಾರ ಹೇಳ್ಕೊಂಡು ಹೋದರೆ ಒಂದು ದಿವಸನೇ ಸಾಕಾಗಲ್ಲ. ಅಷ್ಟೊಂದು ಇನ್ಫಾರ್ಮೇಷನ್ ಇದೆ 3ನೇ ಮನೆ.
ನಾನೊಂದು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತೀನಿ. ಕ್ಯಾಮ್ರಾ ಟೇಕ್ ಆ್ಯಕ್ಷನ್ ಅಂದಾಗ ಮಾಡು, ಸ್ಟಾರ್ಟ್ ಮಾಡು, ಹಿಂಗೆ ಹಿಂಗೆ ಹೀಗೆ 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 ಆ್ಯಕ್ಷನ್ ಹಿಂಗೆ ತಿರುಗು ಮಾಡು. ಥರ್ಡ್ ಹೌಸ್ ಇದು ಹೌಸ್ ಆಫ್ ಆ್ಯಕ್ಷನ್. ಆ ಆ್ಯಕ್ಷನ್ ಜೊತೆಗೆ ಅಲ್ಲಿ ಕರೇಜ್ ಅಂತ ಬರುತ್ತೆ, ಧೈರ್ಯ. ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಧೈರ್ಯ ಬೇಕು, ಭಯ ಪಡ್ತಾರೆ. ಅದಕ್ಕೆ 3ನೇ ಮನೆಗೆ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಅದ್ಭುತವಾಗಿದೆ ಅಂದರೆ, ಆ ವಿಡಿಯೋನ ನಾವು ಫೇಸ್ ಮಾಡಬೇಕು ಅಂತಂದರೆ 3ನೇ ಮನೆ ಇಂಪಾರ್ಟೆಂಟು, ಆಮೇಲೆ 5, ಆಮೇಲೆ 8, ಈ 3 ಭಾಳ ಇಂಪಾರ್ಟೆಂಟಾಗಿ ಬರ್ತಕ್ಕಂಥದ್ದು. ಆಲ್ ದೀಸ್ 3 ಹೌಸಸ್. ಅದರಲ್ಲಿ 3ನೇ ಮನೆ ಕರೇಜನ್ನು ತೊಗೊಂಬರುತ್ತೆ. ನಾವು 100 ಜನ ಇದ್ದಾಗ ಮಾತಾಡೋಕ್ಕೆ ಎದುರುಕೊಳ್ತೀವಿ, ಆ 100 ಜನಕ್ಕೆ ಸಮಾನವಾಗಿ ಕ್ಯಾಮ್ರಾಗೆ ಎದುರುಕೊಳ್ತೀವಿ. ಹೌದು. 100 ಜನದ ಮುಂದೆ ಕರ್ಕೊಂಡೋಗಿ ಮಾತಾಡಪ್ಪ ಅಂತಂದರೆ ಹಿಂಗೆ ನೋಡ್ಬಿಟ್ಟು ಯಪ್ಪ ಏನು ಮಾತಾಡೋದು, ಏನು ಅನ್ಕೋತಾರೋ ಅದು ಮಾಡ್ತಾರೋ ಅಂತ. ಕ್ಯಾಮ್ರಾ ಫೇಸ್ ಮಾಡಿದ್ರೆ ಕಾನ್ಷಿಯಸ್ ಅಂತ ಕರಿತೀವಲ್ಲ, ಕಾನ್ಷಿಯಸ್ ಆಗ್ತೀವಿ ಅಂತ. ಆ ಕಾನ್ಷಿಯಸ್ ಮನೆ 3ನೇ ಮನೆ. ನೀನು ಕಾನ್ಷಿಯಸ್ ಆಗಿದೆಯೇನಪ್ಪ ಅಂತಂತ ಹೇಳ್ತಾರಲ್ಲ, ಹೋಗ್ಬಿಟ್ಟಿದ್ದಾರೆ ಮೇಲೆ ಅಂತಂದರೆ ಅದು ಸತ್ತೋಗಿದ್ದಾರೆ ಅಂತಂದರೆ ಅದು 12ನೇ ಮನೆ. ಕಾನ್ಷಿಯಸ್ ಆಗಿದ್ದೀರಾ ಅಂತಂದಾಗ ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಕಾನ್ಷಿಯಸ್ನೆಸ್. ಆ 3ನೇ ಮನೆ ಕಾನ್ಷಿಯಸ್ನ ತೋರಿಸುತ್ತೆ, ಸಿಕ್ಕಾಪಟ್ಟೆ ಕಾನ್ಷಿಯಸ್ನ ಏನು ಎಂಬ್ರೇಸ್ ಮಾಡುತ್ತೆ. ನೋಡಿ 3ನೇ ಮನೆ ಏನೇನು ಬಂತು? ಫಸ್ಟು ಆ್ಯಕ್ಷನ್ ಬಂತು, ಕರೇಜ್ ಬಂತು, ಕಾನ್ಷಿಯಸ್ ಬಂತು. ಎಲ್ಲ 3ನೇ ಮನೆಯೇ. ಆ 3ನೇ ಮನೆ ಇದ್ದಾಗಲೇ ಇವೆಲ್ಲ ಆಗೋದು. ಎಲ್ಲರೂ ಕೂಡ ಕಾನ್ಷಿಯಸ್ ಆಗಿ, ಕರೇಜ್ ಆಗಿ, ಕಮ್ಯುನಿಕೇಟಿವ್ ಆಗಿರೋಕ್ಕೆ ಕಷ್ಟ. ಹಾಗೆ 3ನೇ ಮನೆ ಸ್ಪಂದಿಸೋದು ಅಂತಂತ, ರೆಸ್ಪಾನ್ಸ್ ಕೊಡಬೇಕು. ಈ ನಾವು ಈ ನ್ಯೂಸ್ ಚಾನಲ್ ನೋಡಿದಾಗ, ಡಿಬೇಟ್ ಮಾಡಿದಾಗ ಏನೋ ಕ್ವಶನ್ಗೆ ಏನೋ ಆನ್ಸರ್ ಮಾಡೋದು, ಬೇಡದೇ ಇರತಕ್ಕಂಥ ಇದು ಹೇಳೋದು, ವಾದ ವಿವಾದಗಳು ಅಂತ ಹೇಳ್ತಾರಲ್ಲ, ಡಿಬೇಟೇ 3ನೇ ಮನೆ. ಡಿಬೇಟ್ಗೆ 3ನೇ ಮನೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1 ರಿಂದ 12 ಮನೆನ ನಮ್ಮ ಎಂಟೈರ್ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಘಟ್ಟಗಳನ್ನು ಡಿವೈಡ್ ಮಾಡಿದ್ದಾರೆ. ಸೊ ಈ ಮೂವಿಗೆ ಮತ್ತು ಸೀರಿಯಲ್ಗೆ ಮತ್ತು ಈ ಮೀಡಿಯಾಗೆ ಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ ಎಲ್ಲವೂ ಕೂಡ ಈ 3 ಮನೆಯಲ್ಲೇ ಕೂತಿದೆ. ಅದಕ್ಕೆ ಈ 3 ಮನೆ ಬಂದಾಗ ಮಾತ್ರ ಅವ್ರಿಗೆ ಫಿಲಮ್ ಲೈನ್ಗೆ ಹೋಗಕ್ಕೆ ಸಾಧ್ಯ. ಇಲ್ಲಾಂದರೆ ಫಿಲಮ್ ಲೈನ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಸಿಗೋದೂ ಇಲ್ಲ. ಆಸೆ ಬೇರೆ ಮತ್ತು ಯೋಗ ಬೇರೆ. ನಾನು ಅವೆಲ್ಲ ಹೇಳಿದ್ನಲ್ಲ, ಆಸೆ ಬೇರೆ. ಆಸೆ ಎಲ್ಲರಿಗೂ ಬರುತ್ತೆ. ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ. ಆ ದೊಡ್ಡ ಮನೆ ಕಟ್ಟಬೇಕು ಅಂದಾಗ ಅವರಲ್ಲಿ ಆ ದುಡ್ಡಿದ್ರೂ ಕೂಡ ಕಟ್ಟಕ್ಕಾಗಲ್ಲ. ತುಂಬ ಜನ ದುಡ್ಡಿದೆ ಸರ್, ಕಟ್ಟಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ 4ನೇ ಮನೆ ಬಂದಾಗಲೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. 3ನೇ ಮನೆ ಇನ್ನೊಂದು ಏನು ಇಂಪಾರ್ಟೆಂಟು ಅಂತಂದರೆ, ಇಲ್ಲಿ ಥರ್ಡ್ ಹೌಸ್ ಬಂದ್ಬಿಟ್ಟು ನಮಗೆ ಮೀಡಿಯಾ ಅಂತಲೇ ಬರುತ್ತೆ ಮೇಜರಾಗಿ. ಆದರೆ 3ನೇ ಮನೆ ದೊಡ್ಡ ಮೀಡಿಯಾ ಅಲ್ಲ, ಸ್ಮಾಲ್ ಮೀಡಿಯಾ ಅಂತ ಹೇಳ್ತೀವಿ, ಸ್ಮಾಲ್ ವಿಂಡೋ ಅಂತ ಹೇಳ್ತೀವಿ. ಈ 3ನೇ ಮನೆ ಇರ್ತಕ್ಕಂಥದ್ದು 2ನೇ ಮನೆ ಮತ್ತು 4ನೇ ಮನೆ ಮಧ್ಯದಲ್ಲಿ. 2ನೇ ಮನೆ ಮತ್ತು 4ನೇ ಮನೆ. ಈ 3ನೇ ಮನೆನೇ ಯಾಕೆ ವೀಕ್ಷಣೆ ತೋರಿಸಿದ್ದೀವಿ ಅಂತಂದರೆ, ನಮ್ಮ ಎಂಟೈರ್ ಪ್ರಪಂಚ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ, ಅದು 2ನೇ ಮನೆ. ಹಾಗೆ ನಾವಿರ್ತಕ್ಕಂಥ ಸ್ಥಾನ ನಮ್ಮ ಮನೆ 4ನೇ ಮನೆ. ಇವೆರಡರ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವೇ 3ನೇ ಮನೆ. ಅಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ದಿ ವರ್ಲ್ಡ್, ಹಾಗೆ ವಿ ಆರ್ ರೆಪ್ರೆಸೆಂಟಿಂಗ್ ಅವರ್ ಹೋಮ್, ನಮ್ಮ ಮನೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಅವರ ವಿಚಾರವನ್ನು ಬಂದು ಇಲ್ಲಿ ಹೇಳೋದು. ಯಾವುದೇ ಒಂದು ಕಾರ್ಯಕ್ರಮ ನೋಡಿ, ಬೇರೆ ವಿಚಾರಗಳಿರಲ್ಲ, ವ್ಯಕ್ತಿಗತ ವಿಚಾರಗಳೇ ಎಲ್ಲ ಹೋಗೋದು. ನಮ್ಮ ಚಾನಲ್ ನೋಡಿ 3ನೇ ಮನೆಯದು ನಮ್ಮದು ಅಂತ ಬರ್ತಕ್ಕಂಥದ್ದು. ಸೊ ನಮ್ಮ ವಿಚಾರ ನಾವು ಹಾಕಿದ್ದು ನೋಡಬೇಕು. ಅವರು ಏನಾಗ್ತದೆ, ನಾವೀಗ ಕಾರ್ಯಕ್ರಮ ಏನು ಹಾಕ್ತೀವೋ ದಟ್ ಹ್ಯಾಸ್ ಟು ಬಿ ಸೀನ್. 4th ಹೌಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರದ್ದು ವ್ಯಯಭಾವ 3 ವಿಚ್ ಹ್ಯಾಸ್ ಟು ಬಿ ಸೀನ್ ಬೈ ಅದರ್ಸ್ ಅಂತ ಕರೆಯೋದು. ಹಾಗೆ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಮಾಧ್ಯಮ. ಎಲೆಕ್ಟ್ರಾನಿಕ್ ಇವಾಗಿನ ಕಾಲದಲ್ಲಿ ತಂತ್ರಜ್ಞಾನ ಅಂತ ಕರಿತೀವಿ. ಆ ತಂತ್ರಜ್ಞಾನ ಮಲ್ಟಿಪ್ಲೈ ಆಗುತ್ತೆ. ಆ ತಂತ್ರಜ್ಞಾನ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು 3ನೇ ಮನೆ. ಸೊ ಇಷ್ಟೂ ಕೂಡ 3ನೇ ಮನೇಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಹೇಳ್ತೀನಿ. 3ನೇ ಮನೆಯೇ ಇಷ್ಟು ಇದೆ, ಇನ್ನೂ ಒಂದಷ್ಟಿದೆ 3ನೇ ಮನೆ.
ಯಾರ ಜಾತಕದಲ್ಲಿ ದಶಾದಲ್ಲೋ ಅಥವಾ ದಶಾದಲ್ಲೇ ಮೇಜರಾಗಿ, ನನ್ನ ಪ್ರಕಾರ ದಶಾದಲ್ಲೇ ಮೇಜರಾಗಿ ಆ ಗ್ರಹದ ನಕ್ಷತ್ರ ಅಥವಾ ಉಪನಕ್ಷತ್ರ ಅಂತ ಎರಡು ಬರುತ್ತೆ. ನಾನು ಯಾವ್ದಾದ್ರು ಜಾತಕ ಹಾಕ್ಬೇಕಾದ್ರೆ ಬರುತ್ತಲ್ಲ ಆ ರೀತಿ ಬರ್ತಕ್ಕಂಥದ್ದು. ದಶದ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ, ಆ ಉಪನಕ್ಷತ್ರದಲ್ಲೇ ಬಂದಿರತಕ್ಕಂಥ ಮೂರನೇ ಮನೆ ಬಂದಾಗಲೇ ಅವ್ರಿಗೆ ಆಸೆ ಆಗೋದು ನಾನು ನೆಟ್ವರ್ಕಿಂಗ್ ಮಾಡೋಣ. ನೆಟ್ವರ್ಕ್ ಅಂದರೆ ಜಾಸ್ತಿ ಜನರ ಸಂಪರ್ಕ ಮಾಡೋಣ, ನಾನು ಸ್ವಲ್ಪ ಪಬ್ಲಿಕ್ಗೆ ಹೋಗಬೇಕು ಅನ್ನೋ ಆಸೆ, ನಾನು ಎಲ್ಲರಿಗೂ ತೋರಿಸ್ಕೋಬೇಕು ಅಂತ ಆಸೆ. ಅದು ಹೆಂಗೆ ಬೇಕಾದ್ರೆ ಇರ್ಬೋದು. ಆ ಮೂರನೇ ಮನೆ ನಾನು ಯಾವ್ದಾದ್ರು ಕಂಪ್ನಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಬೇಕು, ಅಲ್ಲಿಗೆ ಎಲ್ಲರ ಜೊತೆನೂ ಹೋಗಿ ಕೆಲಸ ಮಾಡಬೇಕು, ಅದು ಮೂರನೇ ಮನೆ. ಸೊ ನೆಟ್ವರ್ಕಿಂಗು, ಕರೇಜು ಇವೆಲ್ಲ ಮೂರನೇ ಮನೆ ಬಂದಿರೋದ್ರಿಂದ ಅಲ್ಲಿ ಮೀಡಿಯಾಗೆ ಫಸ್ಟ್ ಎಂಟ್ರಿನೇ ಥರ್ಡ್ ಹೌಸು. ಸೊ ಸ್ಮಾಲ್ ಇವತ್ತಿನ ಏನು ಯೂಟ್ಯೂಬ್ಗಳಿದಾವಲ್ಲ, ಬೇಕಾದಷ್ಟು ಯೂಟ್ಯೂಬ್ಗಳಿದಾವಲ್ಲ, ಆ ಯೂಟ್ಯೂಬ್ ಎಲ್ಲವೂ ಕೂಡ ಮೂರನೇ ಮನೆಯೇ. ನೀವೊಂದು ಮೂರನೇ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಸ್ವಂತವಾಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಅಂದೆ, ಸ್ವಂತ ಚಾನಲ್ ಅಂತ ಹೇಳ್ತಾರೆ. ಚಾನಲ್ 10 ವರ್ಷ 20 ವರ್ಷದ ಮುಂಚೆ ಯಾರು ಈ ಥರ ಮಾತಾಡ್ತಾ ಇರಲಿಲ್ಲ, ನಾನೇ ಸ್ವಂತ ಚಾನಲ್ ಮಾಡ್ತೀನಿ ಅಂತ. ಅದೊಂದು ದೊಡ್ಡ ಇದಾಗಿತ್ತು. ಸೊ ಸ್ವಂತ ಚಾನಲ್ ಮಾಡ್ತೀನಿ ಅಂತಂದಾಗ ಅಲ್ಲಿ ಮೂರನೇ ಮನೆ ಲೆಕ್ಕ ಬರುತ್ತೆ. ಬಟ್ ಆ ಮೂರನೇ ಮನೆ ಬಂದರೆ ಅಲ್ಲಿಗೆ ನಿಲ್ಲಲ್ಲ, ಅಲ್ಲಿ ಬೇರೆ ಬೇರೆ ಮನೆಗಳೆಲ್ಲ ಆ್ಯಡ್ ಆಗಿ ಅದನ್ನು ಪ್ರಮೋಟ್ ಮಾಡಬೇಕು. ಓಕೆ, ಒಂದು ಕಾಲ್ ಇದೆ, ನೋಡೋಣ ಆಗಿದ್ರೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾ, ಗೊತ್ತಿದೆ ಮೇಡಮ್. ಹೇಳಿ. 7/5/96 1996. ಓಕೆ. 3:49 PM. ಉಡುಪಿ. ಓಕೆ, ಉಡುಪಿ. ಹೌದು ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಸರ್, ನಿಮ್ಮ ಕಾರ್ಯಕ್ರಮ ತುಂಬಾ ಒಳ್ಳೆ ಬರ್ತಾ ಇದೆ ಮೇಡಮ್. ಹೌದಾ, ನೋಡ್ತೀರಾ? ಹೌದು, ಹೌದು ಎಲ್ಲ ಜ್ಯೋತಿಷಿಗಳಿಗೆ ನೀವು ಸ್ವಲ್ಪ ಸಲಹೆ ಕೊಡ್ಬೇಕು. ಭಟ್ರಿಗೆ ಭಟ್ರು. ಹೌದು, ನಿಮ್ಮ ಕಡೆ ಎಲ್ಲ ಭಟ್ರೆ. ಹೌದೌದು ನೋಡಿ, ಅಲ್ಲೇ ಗೊತ್ತಾಗುತ್ತೆ. ನಾವು ಅವರೇ ಎಲ್ಲ ತಪ್ಪು ಹೇಳಿ ಜನರು ಹಾಗೆ ತಪ್ಪಿಸ್ತಾರೆ. ಅವರೇ ಎಲ್ಲ ಭಟ್ರುಗಳು, ಜ್ಯೋತಿಷಿಗಳು ಈ ಪಬ್ಲಿಕ್ ವ್ಯೂಸ್ನ ಒಪಿನಿಯನ್ಸ್ನ ತಗೋಬೇಕು. ಯಾವುದೇ ಮನುಷ್ಯ ಆಗಿರಲಿ, ಅವ್ನು ನೀವು ವಾಹಿನಿಲಿ ಯಾರು ಬರಲಿ, ಯಾವ್ದಾದ್ರು ದೇವಸ್ಥಾನದಲ್ಲಾರು ಕೂತ್ಕೊಂಡು ಜ್ಯೋತಿಷ್ಯ ಹೇಳಿ, ಎಲ್ಲ ಭಟ್ರಿಗೂ ಎಲ್ಲ ಹೋಗುದು ಭಟ್ರನಲ್ಲಿಗೆಲ್ಲ ಸರ್. ಅದನ್ನೇ ಹೇಳ್ತಾ ಇರೋದು. ಅವ್ರ ಭಟ್ರಿಗೆ ನಿಮ್ಮ ಮುಖಾಂತರ ನಾನು ಅಲ್ಲಿ ವಾಹಿನಿ ಮುಖಾಂತರ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಒಪಿನಿಯನ್ಸ್ ತಗೊಂಡಿಲ್ಲ ಅಂದರೆ ಈ ಶಾಸ್ತ್ರ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಸೊ ಒಬ್ಬ ಮನುಷ್ಯ, ಒಬ್ಬ ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ ಅಂದರೆ ಆ ಸಬ್ಜೆಕ್ಟ್ನ ಹಾಳು ಮಾಡಿದ್ರೆ ಅವರೆಲ್ಲ ಕರ್ಮ ಕಟ್ಕೊಳ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. 100% ಅವರೆಲ್ಲ ಕರ್ಮ ಕಟ್ಕೊಳ್ತಾರೆ. ಯಾಕಂದರೆ ಶ್ರೇಷ್ಠವಾಗಿರ್ತಕ್ಕಂಥ, ಈಗ ವೈದ್ಯಕೀಯ ಅಂತಂತಂದರೆ ಅದು ಶ್ರೇಷ್ಠ. ಯಾಕಂದರೆ ಒಬ್ಬ ಮನುಷ್ಯನ, ಕೇಳಿಸ್ತಾ ಇದೆಯಲ್ಲಮ್ಮ, ಒಬ್ಬ ಮನುಷ್ಯನ ಆರೋಗ್ಯವನ್ನು ಸರಿಪಡಿಸ್ತಕ್ಕಂಥದ್ದು. ನೀವಲ್ಲಿ ಹೋದಾಗ ಕಿಡ್ನಿ ಮಾರ್ಕೊಂಡ್ರೆ ಅಲ್ವಾ? ಸೊ ಅದು ವೈದ್ಯಕೀಯಕ್ಕೆ ಒಂದು ರೀತಿಯ ಕಳಂಕ. ಅದು ಅವರ ಕರ್ಮಕ್ಕೆ, ಅವರ ವೃತ್ತಿಗೆ ದ್ರೋಹ ಮಾಡ್ತಕ್ಕಂಥದ್ದು. ಹಣ ಎಲ್ಲರೂ ಮಾಡೋಣ ಅದ್ರ ಮುಖಾಂತರ. ಇವಾಗ ಫೀಸ್ ತೊಗೊಳ್ತಾರೆ, ಡಾಕ್ಟ್ರು ಫೀಸ್ ತೊಗೊಳ್ತಾರೆ, ಆಪ್ರೇಷನ್ಗೂ ಫೀಸ್ ತೊಗೊಳ್ತಾರೆ. ಅದು ಸಕ್ಸಸ್ ಆಗೋ ಥರ ಇದ್ದಾಗ ಮಾತ್ರ ಅದನ್ನೆಲ್ಲ ಹೇಳ್ತಾರೆ. ಇಲ್ಲ ನೀವು ಮಾಡಬೇಕು, ಇಲ್ಲ ಆಗಿಲ್ಲ ಆದರೆ ಟ್ರೈ ಮಾಡಿ, ಆ ಸೂಕ್ಷ್ಮತೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ನಮ್ಮವ್ರಂಗಲ್ಲ. ಅವರ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವೋ ಅವ್ರದ್ದು ಲಿಸ್ಟ್ ಹೇಳ್ಬಿಡ್ತಾರೆ, ಇಷ್ಟೂ ಮಾಡಿಸ್ಬೇಕು ಅಂತ. ಬರೀ ಬೋಗಸ್ಸು. ಮಂಗಳೂರು ಸೈಡ್ ಎಲ್ಲ ಇದೆಯಲ್ಲ, ಬೆಲ್ಟ್ ಎಲ್ಲ ಪೂರ್ತಿ ಬರೀ ಮಾತು ಸ್ವೀಟ್ ಅಷ್ಟೇ, ಒಳಗಡೆ ಇರೋ ಮನಸ್ಸು ಇಲ್ಲ. ಅವ್ರು ನನ್ನನ್ನು ಧಿಕ್ಕಾರ ಮಾಡೋ ಚಿಂತೆ ಇಲ್ಲ. ಯಾಕೆ ಅಂದರೆ ಅವ್ರಿಗೇನು ಗೊತ್ತು ಅಂತ. ಈಗ 9 ಇಯರ್ಸಿಂದ ಹೇಳ್ಕೊಂಬರ್ತಾ ಇದ್ದೀನಿ, ಕಾಂಪೌಂಡ್ರ್ ಅಂತ. ಅವ್ರು ನನ್ನ ಧಿಕ್ಕಾರ ಮಾಡೋ ಚಿಂತೆ ಇಲ್ಲ. ಯಾಕಂದರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ನನಗೆ, ಜ್ಯೋತಿಷ್ಯ ಇಂಪಾರ್ಟೆಂಟು, ಜ್ಯೋತಿಷಿಗಳು ಇಂಪಾರ್ಟೆಂಟ್ ಇಲ್ಲ. ಇವತ್ತು ಎಲ್ಲೇ ನೋಡ್ರಿ ಟ್ರೋಲ್ ಆಗ್ತಾ ಇದೀವಿ ನಾವೆಲ್ಲ. ಅವ್ರಿಗೆ ಬುದ್ಧಿ ಇಲ್ಲ. ಎಷ್ಟು ಜನ ಟ್ರೋಲ್ ಆಗ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಯಾರು ಇಟ್ಕೊತಾ ಇದ್ದಾರೆ ಅಂತಂದರೆ ಈ ಟಿ ವಿಲಿ ಬರೋರು, ಮೀಡಿಯಾ ಬರೋರನ್ನೇ ಇಟ್ಕೊತಾ ಇದ್ದಾರೆ. ಇನ್ನೂ ಮೀಡಿಯಾ ಬರೋದಕ್ಕೆ ಹಿಂದೆ ಇದ್ದಾರಲ್ಲ, ಅವ್ರು ಇನ್ನೂ ದೊಡ್ಡ ದೊಡ್ಡ ತಿಮಿಂಗಳಿದ್ದಾರೆ, ಕಾಣಿಸ್ಕೊಳ್ಳೋದೇ ಇಲ್ಲ. ದೊಡ್ಡ ತಿಮಿಂಗಳು. ಅವ್ರು ಯಾರೋ ಒಂದು 4 ಜನ ಟಿ ವಿಲಿ ಬಂದು ಅವ್ರು ಏನೋ ಮೊನ್ನೆ ಯಾವುದೋ ಒಂದು ಸ್ಟೈಲು, ಇದನ್ನು ಮುಗಿಸ್ಬಿಟ್ಟು ಅದನ್ನು ಮಾತಾಡೋಣ. ಮದುವೆ ಬಗ್ಗೆನಮ್ಮ ನೋಡಿ, ದಶಾದಲ್ಲಿ 9, 8 ಒಂದೊಂದಾಗಿ ಹೋಗಬೇಕು. ಮ್ಯಾರೇಜ್ಗೆ ಅಂತ ಹೋದಾಗ ಮ್ಯಾರೇಜೇ ಅನ್ಸುತ್ತಲ್ವ ಕೇಳಿದ್ದು. ಇಲ್ಲಿ ಮೀಡಿಯಂ ಸಕ್ಸಸ್ ಇರ್ತಕ್ಕಂಥದ್ದು 9. ಹಿರಿಯರು ನೋಡಿ ಮಾಡ್ತಕ್ಕಂಥ ಒಂದು ವಿಚಾರ. ಇಲ್ಲಿ ನೋಡಿ, ಇದು ಹಿರಿಯರ ವಿಚಾರ. 9 ಅಂತ ಬಂದಾಗ ಹಿರಿಯರ ವಿಚಾರ, ಹಿರಿಯರು ನೋಡಿ ಮಾಡಬೇಕು. ಆದರೆ ಯಾವುದು ಬಂದರೂ ಕೂಡ 8 ಅಬ್ಸ್ಟಕಲ್ಸ್ ಬರ್ತಾ ಇರುತ್ತೆ ಅವ್ರಿಗೆ ಬರ್ತಕ್ಕಂಥದ್ದು. ಸೊ ಜಾತಕ ಸೆಟ್ ಆಗದೆ ಇರ್ಬೋದು, ಅಥವಾ ಮನೆತನ ಸೆಟ್ ಆಗದೆ ಇರ್ಬೋದು. ಇದು ಅಬ್ಸ್ಟಕಲ್ಸ್ನ ತೋರಿಸುತ್ತೆ. ಫಸ್ಟ್ ಇವರು
ಸೂರ್ಯನಿಗೆ ಗೋಧಿಯನ್ನು ದಾನ ಮಾಡ್ತಾ ಇದ್ರೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಓಕೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಇರುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಭುಕ್ತಿ ಇವಾಗ ನೋಡೋಣ. ಈಗ ನೆಕ್ಸ್ಟ್ ರನ್ನಿಂಗ್ ಭುಕ್ತಿಯಲ್ಲಿ 6 ಬಂದಿರೋದ್ರಿಂದ ಸ್ವಲ್ಪ ಯಾವುದೇ ಬಂದರೂ ಕಟ್ಟಾಗ್ತಾ ಇರುತ್ತೆ, ಬರುತ್ತೆ ಕಟ್ಟಾಗುತ್ತೆ. 6ನೇ ಮನೆ ಕಟ್ಟಾಗ್ತಕ್ಕಂಥದ್ದು. ಈ ಬುಧ ಆದಮೇಲೆ ಬರ್ತಕ್ಕಂಥ ಒಂದು ಗ್ರಹ ಕೇತುನಲ್ಲಿ ಸ್ವಲ್ಪ 8 ಸ್ವಲ್ಪ ಮಾತುಕತೆ ಗಲಾಟೆಯಿಂದ ಪೂರ್ಣಗೊಳ್ಳುತ್ತೆ. ಸ್ವಲ್ಪ ಇವ್ರು ವೆಯ್ಟ್ ಮಾಡಬೇಕು. ಆಲ್ರೆಡಿ ಇವರಿಗೆ 28 ಆಗಿದೆ. ಆ 28ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ 2025 ಮೇ ಆದಮೇಲೆ ಕೇತು ಬರ್ತಾನೆ. ಕೇತುವಿನ ಕಾಂಬಿನೇಷನಲ್ಲಿ ಇಲ್ಲಿ ಅವರಿಗೆ 8 ಅಂತ ಬಂದಾಗ 7ನೇ ಮನೆಗೆ 2ನೇ ಭಾವ, ಹಾಗೂ ಈಗ ಬಲವಂತದಿಂದ ಮದುವೆ ಆಗುತ್ತೆ. ಓಕೆ 7th ಹೌಸ್ ಇಸ್ ಈಸಿ ಮ್ಯಾರೇಜ್, 8th ಹೌಸ್ ಇಸ್ ಟಫ್ ಮ್ಯಾರೇಜ್ ಅಂತ ಹೇಳ್ತೀವಿ. ಟಫ್ ಕೇತುನಲ್ಲಿ ಮುಗಿಸ್ತಾರೆ. ಶುಕ್ರ ಭುಕ್ತಿಲಿ ಖಂಡಿತ ಆಗುತ್ತೆ. ಆ ಕೇತುನಲ್ಲಿ ಶುಕ್ರ ಭುಕ್ತಿ ಅಂತ ಕರಿತೀವಿ. ಕರೆಕ್ಟಾಗಿರ್ತಕ್ಕಂಥದ್ದು ಜೂನಿಂದ ಜುಲೈಗೆ ತುಂಬ ಸ್ಟ್ರಾಂಗ್ ಆಗಿದೆ, 4 ತಿಂಗಳಲ್ಲಿ ಸ್ಟ್ರಾಂಗ್ ಆಗಿದೆ. ಆ ಟೈಮಲ್ಲಿ ಮಾತುಕತೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ದೇ ಹ್ಯಾವ್ ಟು ಗೋ ಟು 2026 ಜನವರಿ ಅಂತೂ ತುಂಬ ಸ್ಟ್ರಾಂಗ್ ಇದೆ. ಇದು 50-60% ಅಂದರೆ 100% 2026. ಯಾಕೆಂದರೆ ಆಫರ್ಗಳು ಯಾವ ಥರ ಬರುತ್ತೆ ಅಂದರೆ ಬಲವಂತ ಒಂದು ಆಫರ್ ಬರುತ್ತೆ, ಸುಮಾರಾಗಿರೋ ಆಫರು ಅಥವಾ ಆಫರೇ ಇಲ್ಲ. ಈ ಥರ ಒಂದು 3 ಬಕೆಟ್ಸ್ನ ನಾವು ಡಿವೈಡ್ ಮಾಡ್ತೀವಿ ಜ್ಯೋತಿಷದಲ್ಲಿ. ನಾರ್ಮಲ್ ಏನು ಸುಮಾರಾಗಿ ಬರುತ್ತೆ, ಎಷ್ಟು ಇದಾಗಿ ಬರೋದಿಲ್ಲ ಆ ಥರ. ಓಕೆ, ಮುಂದಿನ ಕರೆಕ್ಟ್ ತಗೊಂಡು. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಾ ನಮಸ್ಕಾರ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಂಗಿ ಬಗ್ಗೆ ಕೇಳಾಗಿತ್ತು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾ ಗೊತ್ತು. ಹೇಳಿಮ್ಮ. 11/2/2003. 11/2/2003. ಹಾ. ಓಕೆ, ಸಮಯ 10:25 PM. 10:25 PM. ಹಾ. ಯಾವ ಊರಲ್ಲಿ ಹುಟ್ಟಿರೋದು? ಗುಲ್ಬರ್ಗ. ಗುರುಜಿಯೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಒಂದು ನಿಮಿಷ. 9 ಗಂಟೆನಾ 10 ಗಂಟೆನಾ? ಇಲ್ಲ 10:25 ರೀ. ಓಕೆ, ರಾಂಗ್ ಹಾಕಿದ್ದೀನಿ ಟೈಮ್. 10:25 PM. 10:25 ಹಾ 10:25 PM. ಓಕೆ, 22-25 ಅಂದರೆ ಇದ್ರ ಪ್ರಕಾರ ಇವ್ರದ್ದು ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಸರಿ ಇದೆಯಾ? ಹಾ ಕರೆಕ್ಟ್ ಅದ. ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 8 ಅಂತ ಲೈನಾಗಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ಹೇಳಿ, ಏನು ಕೇಳಬೇಕು? ಮದುವೆ ಯಾವಾಗ ಆಗುತ್ತೆ ಗುರುಜಿ? ಮದುವೆ ಜೀವನ ಸ್ವಲ್ಪ ಅಷ್ಟು ಸಮಂಜಸವಾಗಿ ಇರೋದಿಲ್ಲ. ಆದರೆ ನೆಕ್ಸ್ಟ್ ಗುರು ಬರ್ತಕ್ಕಂಥ ಒಂದು ವಿಚಾರದಲ್ಲಿ 4-4-10 ಕರಿಯರ್ ಕಡೆ ಫೋಕಸ್ ಮಾಡೋದು ತುಂಬ ಚೆನ್ನಾಗಿದೆ. ಕರಿಯರ್ ಅಂತ ಹೇಳ್ತೀವಿ, ಜಾಬ್ ಅಂತ ಹೇಳ್ತೀವಿ, ಹಾ ಹಾ. ಅದು ತುಂಬ ಚೆನ್ನಾಗಿದೆ. ಏನು ಓದಿದ್ದಾರೆ? ಇದು BA ಓದ್ಯಾರ. ಏನಮ್ಮ? BA ಆರ್ಟ್ಸ್ ಮಾಡ್ಯಾರ. BA B.Ed. ಜಾಬ್ ಹೋಗ್ತಾ BA ರೀ. ಏನೋ ಕೇಳಿಸಿಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೇಳಮ್ಮ. BA ಓದ್ಯಾರಿ ಬರೀ. BA ಓದಿದ್ದಾರೆ. ಓದ್ತಾ ಇದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಹಾ ಈ ಜಾಬಿಗೆ ಹೋಗ್ಲತ್ತಾರ್ರಿ. ಅವ್ರು ಏನು ಮಾಡ್ತಾ ಗಾಡಿ ಓಡಿಸ್ತಾ ಇದ್ದಾರಾ? ಇಲ್ಲಿ ಜಾಬ್ ಹೋಗ್ಯಾರಿ. ಏನು ಜಾಬ್ ಅಮ್ಮ? ಜಾಬ್ಗೆ ಹೋಗ್ತಾ ಇದ್ದಾರೆ, ಹೋಗಕ್ಕಾಗ್ತಾರ್ರಿ ಅಂತ ಹೇಳಿದ್ರು. ಹೋಗಕತ್ತಾರ್ರಿ. ಏನು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ. BA ಓದಾರ್ರಿ, ಕೆಲ್ಸಕ್ಕೆ ಹಚ್ಚಾರ್ರಿ. ಯಾವ ಕೆಲ್ಸಕ್ಕೆ ಹಚ್ಚಾರ್ರಿ? ಹಂಗೆ ಕಂಪ್ಯೂಟರ್ ಆಪರೇಟರ್ ಸರ್. ಸರಿ, ಓಕೆ. ವಿವಾಹದಲ್ಲಿ ಈಗ ಶುಭವಾಗಿರ್ತಕ್ಕಂಥ ಸಮಯ. ಈಗ ಭುಕ್ತಿಗೆ ಹೋಗ್ತೀವಿ ಅಂದರೆ ಫಸ್ಟು ದಶಾ ಹೌ ಇಟ್ ಈಸ್ ಅಂತ ತೋರಿಸ್ತೀವಿ. ನೆಕ್ಸ್ಟು ಭುಕ್ತಿಗೆ ನೋಡ್ತೀವಿ. ಭುಕ್ತಿ ಯಾವಾಗಲೂ ಅಷ್ಟೇ ಟೈಮಿಂಗ್ ಮೇಲೆ ಜ್ಯೋತಿಷ್ಯ ಇರೋದು. ಸುಮ್ಮನೆ ಆ ಪೂಜೆ ಮಾಡಿಸಿದ್ರೆ ಟೈಮ್ ಬರುತ್ತೆ, ಈ ಪೂಜೆ ಟೈಮ್ ಮಾಡಿಸಿದ್ರೆ ಆ ಭಟ್ರನ್ನ ಬೈದ್ರಲ್ಲ, ಆ ಭಟ್ರನ್ನ ಬೈದ್ರು ಕೂಡ ಬರೋದಿಲ್ಲ. ಸೊ ಯಾರು ಏನು ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರೇನಾದ್ರು ನನಗೆ ಬೈದರೆ ಗ್ರಹಗಳಿಗೆ ಬೈದಂಗೆ ಅವರು. ನನಗೇನಾರು ಬೈದರೆ ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ಪ್ಲಾನೆಟ್ಸ್. ಹೌದು ಹೌದು. ಓಕೆ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಏನಾದ್ರು ಅವ್ರನ್ನ ಬೈದ್ರು ನನ್ನನ್ನು ಬೈದರೆ ನಿಮಗೆಲ್ಲ ಒಂದೇ ಒಂದು ವಿಚಾರ ಹೇಳ್ತೀನಿ. ಯು ಆರ್ ಆ್ಯಕ್ಚುಲಿ ಟೆಲ್ಲಿಂಗ್ ಟು ದಿ ಪ್ಲಾನೆಟ್ಸ್ ಓನ್ಲಿ. ಯಾಕೆಂದರೆ ಇದ್ರಲ್ಲಿ ನಾನು ನೀಟಾಗಿ ನಾನೇನು ಹೇಳ್ದಲೆ, ಅದೇನೋ ಹೇಳ್ತಾರಲ್ಲ, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಲೆ ಪ್ಲಾನೆಟರಿ ಇಂಟೆಲಿಜೆನ್ಸು ಮತ್ತು ಇಂಟರ್ಫರೆನ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಭುಕ್ತಿಗಳಲ್ಲಿ 2ನೇ ಮನೆ ಮತ್ತು 9ನೇ ಮನೆ ವಿವಾಹ ತೋರಿಸ್ತಾ ಇದೆ. ಅದಾದಮೇಲೂ ಕೂಡ ಚಂದ್ರನಲ್ಲೂ ವಿವಾಹ ತೋರಿಸ್ತಾ ಇದೆ 2ನೇ ಮನೆ. ಯಾಕಂದರೆ 2ನೇ ಮನೆ, 7ನೇ ಮನೆ, 9ನೇ ಮನೆ ಇದು ಬರಲೇಬೇಕು ವಿವಾಹಕ್ಕೆ. ನಕ್ಷತ್ರದಲ್ಲಿ ಇದು ನಕ್ಷತ್ರ ಮತ್ತು ಇದು ಸಬ್ಲಾಡ್, ಇವೆರಡರಲ್ಲೂ ಬರಲೇಬೇಕು. ಇವೆರಡರಲ್ಲೂ ಬಂದಿಲ್ಲ ಅಂತಂದರೆ ಇವಾಗ ಮದುವೆ ಆಗೋದು ಸ್ವಲ್ಪ ಕಷ್ಟ. ಇದು ಬಂದಿದೆ, ಎಸ್ ಟಿಕ್ ಬಂದಿದೆ. ನೆಕ್ಸ್ಟು ಬರುತ್ತೆ. ಇವ್ರಿಗೆ ಯೋಗ ತುಂಬ ಚೆನ್ನಾಗಿದೆ. ಚಂದ್ರ ಆದಮೇಲೆ ಬರಲ್ಲ.
ಅಂದ್ರೆ ಒಂದು ಪೀರಿಯಡ್, ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಆ ಪೀರಿಯಡ್ ಅಲ್ಲಿ ಶೀಘ್ರವಾಗಿ ಮಾಡಬೇಕು. ಇಲ್ಲ ಅಂದ್ರೆ ಕಾಯ್ಬೇಕು. ಮತ್ತೆ ಮದುವೆ ಆಗೋದು ಪರ್ಸನಲ್ ಡಿಸಿಷನ್. ಮದುವೆ ಯಾವಾಗ ಆಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ. ಮದುವೆ ಅಂದ್ರೆ ನಿಮಗೆ ಕಂಪ್ನಿಗಳಲ್ಲಿ ಅಪ್ಲೈ ಮಾಡ್ತಾ ಇದ್ದಾಗ ನಿಮಗೆ ಜಾಬ್ ಕಾಣಿಸುತ್ತೆ. ನಾನು ಯಾವುದೋ ಒಂದು ಅಕೌಂಟೆಂಟ್, ನಾನು ಅಕೌಂಟೆಂಟ್ ಆದಾಗ ಒಂದು 4 ಕಂಪ್ನಿ ಕಾಣಿಸುತ್ತೆ, ಅಕೌಂಟೆಂಟ್ ಅಂತ. ನಾವು ಅಪ್ಲೈ ಮಾಡ್ತೀವಿ, ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದರೆ ಸಂಬಳದಿಂದ ಬೇಡ ಅನ್ನೋದು, ದೂರ ಅಂತ ಬೇಡ ಅನ್ನೋದು, ಅಥವಾ ನಮಗೆ ಯಾಕೋ ಆ ಕಂಪನಿ ಯಾಕೋ ಸರಿ ಇಲ್ಲ, ಸಣ್ಣ ಕಂಪನಿ ಅನ್ನೋದು, ಅಥವಾ ಡೌಟ್ ಪಡೋದು ಸಂಬಳ ಕೊಡ್ತಾರೆ ಇಲ್ವೋ, ಇವೆಲ್ಲವೂ ಜ್ಯೋತಿಷ್ಯ ಪರ್ಸ್ನಲ್ ವಿಚಾರಕ್ಕೆ ಬರಲ್ಲ. ವೈಯಕ್ತಿಕ ಇಂಟ್ರೆಸ್ಟ್ಗೆ ಯಾರೂ ಹೇಳೋಕ್ಕಾಗಲ್ಲ. ಮದುವೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಟ್ರೆಸ್ಟ್ ಅನ್ನೋದೇ. ಇಂಟ್ರೆಸ್ಟ್ಗೆ ಯಾವ ಮನೇನೂ ಇಲ್ಲ. ಊಟ ಸಿಗುತ್ತಾ ಈ ಅಪ್ಪನಿಗೆ? ಆಹಾರ ಸಿಗುತ್ತೆ, ಹೌದು ಆಹಾರ ಸಿಗುತ್ತೆ, ಊಟ ಮಾಡ್ಬೋದು. ತಿಂತಾನ? ವೈಯಕ್ತಿಕ. ನಿಮ್ಗೊಂದು 10 ಪ್ಲೇಟ್ ಇಡ್ಬೋದು, ನಿಮಗೆ ಯಾವ್ದು ಇಷ್ಟನೋ ಅದೆಲ್ಲಾನು ಇಡ್ಬೋದು. ತಿನ್ನೋದು ಬಿಡೋದು ಅವರ ಇಚ್ಛೆ ಇಲ್ಲಿ ಜ್ಯೋತಿಷದಲ್ಲಿ ಇಲ್ಲ. ಓಕೆ. ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ರಾಹು ಮತ್ತೆ ಚಂದ್ರ 2025 ಜುಲೈ ಆದಮೇಲೆ 2027 ಜನವರಿ ಒಳಗಡೆ ಮದುವೆ ಆಗುತ್ತೆ. ಈಗ ಸದ್ಯಕ್ಕೆ ಇದೆ, ಜುಲೈ ಒಳಗಡೆ ಇದೆ. ಜುಲೈ ಆದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ 1 ಇಯರ್ ಇರಲ್ಲ, ಮತ್ತೆ ರಾಹು ಮುಗಿದು ಗುರುಗೆ ಹೋಗ್ಬೇಕು, ಬ್ರೇಕ್ ಸಿಕ್ಬಿಡ್ತಾವೆ ನೀವು. ಓಕೆ, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜಾತಕದ ಪರಿಶೀಲನೆಯನ್ನು ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ,
ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಲುಗು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 12th ಜನವರಿ 1983. ಓಕೆ, ಸಮಯ ಮೇಡಮ್ 11:59. 11 ರಾತ್ರಿ 11:59 ರಾತ್ರಿ. ಯಾವ ಊರಲ್ಲಿ ಹುಟ್ಟಿರೋದು? ಮಂಗಳೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಉದ್ಯೋಗ, ಮನೆ, ಮತ್ತೆ ಇಲ್ಲಿವರೆಗೆ ಸ್ವಲ್ಪ ಲಾಸ್ ಆಯ್ತು. ಓಕೆ, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತಲ್ವಾ? ಗುರುಜಿ ಒಟ್ಟಿಗೆ ಮಾತಾಡಿ. ಉದ್ಯೋಗ ಅಂದ್ರೆ ವ್ಯಾಪಾರ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸದ್ಯಕ್ಕೆ 2019 ಆದಮೇಲೆ ಮಂಗಳ ದಶ ಪ್ರಾರಂಭವಾಗಿದೆ. ದಶಾ ಮೇಲೇ ನಿಂತಿರೋದು ಜೀವನ. ಇಲ್ಲಿ ಭಾಳಷ್ಟು ಜನ ಬೇರೆ ಥರ ತಗೊಳ್ತಾರೆ. ಇಲ್ಲಿ ಯಾವ ಗ್ರಹ, ಏನು ಸಮಸ್ಯೆ, 6ನೇ ಮನೆ ವ್ಯಯಭಾವದಲ್ಲಿ ಹಂಗಿದೆ, ಅದು ಇದೆ, ರಾಹು ಕೇತುಗಳಿದೆ, 10ನೇ ಮೇಲೆ ರಾಹು ಇದೆ, ರಾಹು ಸಮಸ್ಯೆ, ಇವೆಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂಥದ್ದು. ಸ್ವಲ್ಪ ಶಿಫ್ಟ್ ಮಾಡಿದ್ರೆ, ಒಂಚೂರು ಮೇಲೆ ಶಿಫ್ಟ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿರೋ ಗ್ರಹಗಳನ್ನ ನೋಡಬಾರ್ದು. ಎಲ್ಲರಿಗೂ ಎಕ್ಸ್ಪ್ಲೇನ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕ್ಲಾಸಸ್ ಬಂದು ಜಾಯ್ನ್ ಆದರೆ ಲಾಸ್ ಆಗೋದು ಎಲ್ಲ ನೋಡ್ಕೋಬೋದು, ತಿಳ್ಕೊಬೋದು. 2ನೇ ಮನೇಲಿ ಇವನಿದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ, ಇವೆಲ್ಲ ಕಾಂಪೌಂಡ್ರ್ ವಿಚಾರಗಳು. ಪಕ್ಕಾ ಕಾಂಪೌಂಡ್ರು. ನಾನು ಧೈರ್ಯವಾಗಿ ಹೇಳ್ತೀನಿ, 90% ಕರ್ನಾಟಕದಲ್ಲಿ ಜ್ಯೋತಿಷ್ಯ ಸರಿಯಾಗಿ ಕಲ್ತಿಲ್ಲ. ಪರಾಶರ ಯೂಸ್ ಮಾಡ್ತಾರೆ, ಪರಾಶರ ದಶಾಗ್ ಹೋಗಿ ಅಂತಾರೆ, ದಶಾಗ್ ಹೋಗೋದೇ ಇಲ್ಲ ಅವರು. ಪರಾಶರನೇ ಹೇಳೋದು ದಶಾ ಭುಕ್ತಿ ಮೇಲೆ ನಿಂತಿರೋದು. ಇವೆಲ್ಲವೂ ಕೂಡ 2ನೇ ಮನೇಲಿ ಶನಿ ಇದ್ರೆ ಅದಾಗತ್ತೆ, 3ನೇ ಮನೇಲಿ ಗುರು ಇದ್ರೆ ಇದಾಗುತ್ತೆ, ಸೂರ್ಯ ಚಂದ್ರ ಇದು ಅಮಾವಾಸ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಿಡ್ತಾರೆ. ಸೂರ್ಯ ಚಂದ್ರ ಜೊತೆಲಿದ್ದಾಗ ಅದೆಲ್ಲ ಹುಟ್ಟಿರ್ಲಿ ಬಿಡಲಿ, ಬಟ್ ಎಷ್ಟನೇ ಮನೇಲಿರುತ್ತೋ ಇಂಪಾರ್ಟೆಂಟು. ಇಲ್ಲಿ ಕೇತು ಇದ್ದಾನೆ, ಅದಕ್ಕೆ ಮನೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬುಧ ಶುಕ್ರ ಸರಿ ಇಲ್ಲ ಅಂತಾರೆ, ಮಂಗಳ 6ನೇ ಮನೆ ಸರಿ ಇಲ್ಲ ಅಂತಾರೆ, ರಾಹು 10ನೇ ಮನೆ ವೃತ್ತಿಯನ್ನು ಸರಿ ಮಾಡ್ತಾ ಇಲ್ಲ, ನೀವು ರಾಹು ಶಾಂತಿ ಅಶಾಂತಿ ವಾಂತಿ ಗೀಂತಿ ಎಲ್ಲ ಮಾಡಿ ಅಂತಾರೆ. ಕಂಪ್ಲೀಟ್ಲಿ ರಾಂಗ್. ಗೋ ಟು ದಶಾ. 2019ಇಂದ ಮಂಗಳ ದಶ ನಡೀತಾ ಇದೆ. ಲೆಟ್ ಅಸ್ ಸಿ ಓನ್ಲಿ ಮಂಗಳ ಇನ್ ಜಾಬ್, ಬಿಸ್ನೆಸ್, ಫಿನಾನ್ಸ್. ಮಂಗಳ ಏನು ಹೇಳ್ತಾ ಇದೆ? ಫಸ್ಟು ದಶಾ ರೆಡ್ ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದು 5ನೇ ಮನೆ. ಸೊ ಇಲ್ಲಿ ಮಂಗಳ ಪ್ರಾಬ್ಲಮ್ ಇವ್ರಿಗೆ. ಮಂಗಳ ಅಂದರೆ ಇಲ್ಲಿ ತೊಗರಿಬೇಳೆ ಫಸ್ಟ್ ದಾನ ಮಾಡಿ. ಹಾಗೆ 4ನೇ ಮನೆ ತೋರಿಸಿರೋದ್ರಿಂದ ನೀವು ಯಾವುದಾದ್ರು ಕನ್ಸ್ಟ್ರಕ್ಷನ್ನು ಅಥವಾ ಈ ಏನಂತಾರೆ ಬಿಲ್ಡಿಂಗು, ಟೀಚಿಂಗು ಮತ್ತು ಟೀಮ್ ವರ್ಕ್ ಮಾಡ್ತಕ್ಕಂಥದ್ದು, ಇಂಥ ಕೆಲಸಗಳನ್ನ ನೀವು ಮಾಡ್ಬೋದು. ರಾಹುನಲ್ಲೂ ಅದೇ ಕಂಟಿನ್ಯೂ ಆದರೆ ಮಾಡ್ಬೋದು. ಇಂಥ ಅವ್ರ ಲೈನ್ ಇದಾರಲ್ಲ ಗೊತ್ತಿಲ್ವ, ಯಾವ ಲೈನಲ್ಲಿ ಬಿಸ್ನೆಸ್ ಮಾಡೋರು ಗೊತ್ತಿಲ್ಲ. ಕಾಲ್ ಕಟ್ ಆಗಿದೆಯಾ, ಯಾವ ಲೈನ್ ಅಂತ ಹೇಳ್ಬಿಟ್ರೆ ಭಾಳ ಒಳ್ಳೇದು. ಏನು ಮಾಡ್ಕೊಂಡಿದ್ದೀರ ಅಂತ. 4ನೇ ಮನೆ ಬರ್ತಕ್ಕಂಥದ್ದು ಮಾತ್ರ ಮಾಡಬೇಕು. ಆದರೂ ಕೂಡ 5 ಅಂತಂದರೆ ಲಾಸ್ ಅಂತ ತೋರಿಸುತ್ತೆ. ಇಲ್ಲಿ ನಾವು ಬಿಸ್ನೆಸ್ಸಲ್ಲಿ ನೋಡಿದಾಗ ಆ ದಶಾ ನೋಡಿದಾಗ ಮೀಡಿಯಮ್ ಸಕ್ಸಸ್ ಅಂತ ಬರುತ್ತೆ. ಮೀಡಿಯಮ್ ಸಕ್ಸಸ್ ಬಂದ್ಬಿಡುತ್ತೆ ಬಿಸ್ನೆಸ್ಸಲ್ಲಿ. ಆಮೇಲೆ ಬ್ಯಾಡ್ ಸೈಡು ಇದು ಹಿಟ್ಟಾಗಿದೆ, ಲಾಸ್ ಅಂತ ತೋರಿಸ್ತಾ ಇದೆ. ಆ ಸರ್ಕಲ್ ಆಗೋದು ಎಲ್ಲಿ ಅವನು ಏರಿಯಾ ಆಫೀಸ್ ವರ್ಕ್ ಅಂತ ತೋರಿಸುತ್ತೆ. ವಾಟ್ ಏರಿಯಾ ಈಸ್ ಸಫರಿಂಗ್ ಅಂತ ತೋರಿಸುತ್ತೆ. ಗುಡ್ ಸೈಡ್ ಬಂದಾಗ ಈಸ್ ನಾಟ್ ಸಫರಿಂಗ್, ಬ್ಯಾಡ್ ಸೈಡ್ ಬಂದಾಗ ಈಸ್ ಸಫರಿಂಗ್. ಏನು ಮಾಡೋಕ್ಕಾಗಲ್ಲ. ಇವರು ಫಸ್ಟು ತೊಗರಿಬೇಳೆನ ದಾನ ಮಾಡಿ, ಮಂಗಳವಾರ ದಾನ ಮಾಡಿ 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಸದ್ಯಕ್ಕೆ ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ. ರಾಹುದಶ ಉತ್ತಮ, ಯಾಕಂದ್ರೆ ಎರಡನ್ನೂ ಚೆನ್ನಾಗಿದೆ. ಮುಂದಿನ ಕರೆಗೆ ಹೋಗೋಣ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದು ದಾನಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್, ಬೋರ್ವೆಲ್ ಬಗ್ಗೆ ಕೇಳಬೇಕಿತ್ತು. ಬೋರ್ವೆಲ್ ಕೊರ್ಸೋದ್ರ ಬಗ್ಗೆ ಕೇಳಬೇಕಿತ್ತು. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 99. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಬೋರ್ವೆಲ್ಗೆ 4ನೇ ಮನೆ ಮತ್ತು 8ನೇ ಮನೆ ವಿಚಾರವನ್ನು ಹೇಳುತ್ತೆ. 4ನೇ ಮನೆ ನೋಡೋಣ ಹೇಗಿದೆ ಅಂತ. ಶುಕ್ರ ಮತ್ತು ರಾಹು ರೆಟ್ರೋಗ್ರೇಡ್. ಇಲ್ಲಿ ಸ್ವಲ್ಪ ನಿಮಗೆ ದುಡ್ಡು ಖರ್ಚಾಗೋದು ಹೆಚ್ಚು ಅಂತ ತೋರಿಸ್ತಾ ಇದೆ. ಅಂದರೆ ಹೆಚ್ಚಿಗೆ ಹೋಗಬೇಕು. ಅಂದರೆ 12ನೇ ಮನೆ ಅಂತಂದರೆ ಅಲ್ಲಿ ಲಾಸ್ ರೆಡ್ ಅಂತ ತೋರಿಸುತ್ತೆ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ಕೊರ್ಸಿ ಅಂತ ತೋರಿಸುತ್ತೆ. ಆದರೆ ನಿಮಗೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಕಮರ್ಷಿಯಲ್ ಅಂತಂದರೆ ಈ ಕ್ರಾಪು ಅಥವಾ ಅದನ್ನು ಬೇರೆದಕ್ಕೆ ಕಮರ್ಷಿಯಲಾಗಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೀವು ಮನೆ ಕೊರಿಸ್ತಾ ಇದ್ರೆ ಯಾವುದಕ್ಕೆ? ತೋಟಕ್ಕೆ ಅಂದರೆ ಕಮರ್ಷಿಯಲ್. 7ನೇ ಮನೆ ಕಮರ್ಷಿಯಲ್ ಸಕ್ಸಸ್ ಆಗುತ್ತೆ. ಆದರೆ ಜಾಸ್ತಿ ದಿವಸ ಅದು ಬರಲ್ಲ ಅಂತ ರೆಟ್ರೋಗ್ರೇಡ್ ಅಂತ ಬರುತ್ತೆ. ನೋಡಿ, 7ನೇ ಮನೆಗೆ ನಿಮ್ಗೆ ಸಕ್ಸಸ್ಸು. ನೀವು ಬೋರ್ ಹಾಕಿಸಿ ಸ್ವಲ್ಪ ತಿಂಗಳುಗಳು ಬರ್ಬೋದು ಅಷ್ಟೇ, ಮತ್ತೆ ಕೊರಿಸ್ಬೇಕಾಗತ್ತೆ ನಿಮಗೆ. ಇದು ಇಲ್ಲಿಯ ಇಂಡಿಕೇಶನ್. ರೆಟ್ರೋಗ್ರೇಡ್ ಅಂದರೆ ಈ ಬಾಕ್ಸ್ ಹಾಕ್ಬಿಟ್ರೆ ಹುಷಾರಾಗಿರಿ ಅಂತ, ಬಾಳಿಕೆ ಬರಲ್ಲ ಅಂತ ಅರ್ಥ. ಅದು ರೆಟ್ರೋಗ್ರೇಡ್ ಹಾಕ್ಬಿಟ್ರೆ ಇವೆಲ್ಲ ಡೀಟೇಲ್ಸು ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತಿದ್ದು. ಹಾಕ್ಬೋದು ಸರ್, ಬರುತ್ತೆ ನೀರು, ಆದರೆ ಲಾಂಗ್ ಟರ್ಮ್ ಇರಲ್ಲ ಅಂತ ಹೇಳ್ತಾ ಇದೆ. 12 ಚಂದ್ರ ಬಂದಿರೋದ್ರಿಂದ ಬೋರ್ ಕೊರ್ಸೋಕ್ಕಿಂತ ಮುಂಚೆ ಅಕ್ಕಿಯನ್ನು ಬಡವರಿಗೆ ದಾನ ಮಾಡಿ. ಇದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ರಾಹು 7ನೇ ಮನೆ ತೋರಿಸಿರೋದ್ರಿಂದ ಶನಿವಾರ ಮೂಲಂಗಿಯನ್ನು ದಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿ ಆ ಒಂದು ಜಾಗಕ್ಕೆ ಮೊಸರನ್ನು ಚೆಲ್ಲಿಬಿಟ್ಟು ಬೋರ್ವೆಲ್ ಸ್ಟಾರ್ಟ್ ಮಾಡಿ. ಮೊಸರು ಸ್ವಲ್ಪ ಸುಮ್ಮನೆ ಈ ಎಳ್ನೀರು ಸಿಂಪಡಣೆ ಮಾಡ್ತಾರಲ್ಲ, ಮೊಸರನ್ನು ಸಿಂಪಡಣೆ ಮಾಡಿ. ಡೆಫಿನೆಟ್ಲಿ ಸಕ್ಸಸ್ ಆಗಿ ಬರುತ್ತೆ. ಲಾಂಗ್ ಟರ್ಮ್ ಬರುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅಥವಾ ನನ್ನ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅನ್ನೋಂಥ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಒಳಗಾಗಿ ನೀವು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬಹುದಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ.
ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಸಿಕ್ಸ್ತ್ ಡಾಕ್ಟರೇಟ್ ವೇದಿಕೆ ಎಲ್ಲ ಸ್ಟೂಡೆಂಟ್ಸು. ನನ್ನ ಹೆಸರು ವಿಜಯ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಪ್ರಭಾವತಿ ನಲ್ಲೂರು ಅಂತ. ನನ್ನ ಹೆಸರು ಶ್ಯಾಮಲಾ ಭಾರತಿ. ನನ್ನ ಹೆಸರು ಶೋಭಾ ಗಣಪತಿ. ನಾವೆಲ್ಲ 1.5 ವರ್ಷದಿಂದ ಈ ಒಂದು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಇದರಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ನಮ್ಮ ಜೀವನ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಾಗ್ಬೋದು, ನಮ್ಮ ಹೆಂಡತಿ ಮತ್ತು ನಮ್ಮ ಬಂಧು ಬಳಗ, ಇವರೆಲ್ಲರ ಜೀವನದಲ್ಲೂ ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದೊಂದು ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಒಳ್ಳೆಯ ಒಂದು ಶಾಸ್ತ್ರ. ಈ ಒಂದು ನಮ್ಮ ಹಿಂದೂ ಧರ್ಮವನ್ನು ಕಲಿಬೇಕು, ಸಾಕಷ್ಟು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೋರ್ಸ್ ಮಾಡಿದ್ದೀವಿ. ಇದರಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ. ನಮಗೆ ಅನುಕೂಲ ಆಗದೆ ಮತ್ತು ನಮ್ಮ ಅಕ್ಕಪಕ್ಕದ ಜನಗಳಿಗೂ ಸಹ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ವಿ. ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಂಗೀತಾ ಪುಕಾಳೆ ಅಂತ. ನಾನು 92 ಬ್ಯಾಚ್ ಸ್ಟೂಡೆಂಟ್. ನಾನು ನಿರ್ಧಾರ ಮಾಡಿಬಿಟ್ಟೆ ಜ್ಯೋತಿಷ ಕಲೀಲೇಬೇಕಂತ. ಮುಂಚೆಯಿಂದನೂ ತುಂಬ ಅಂದರೆ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ, ಆದರೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದಿಲ್ಲ. ಆದರೆ ನನಗೆ ದಿನೇಶ್ ಗುರೂಜಿಯವರ ಮುಖಾಂತರ ಅವರ ಇನ್ಸ್ಟಿಟ್ಯೂಟಲ್ಲಿ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಕಲಿಯೋಕ್ಕೆ. ಇವಾಗ ಬೇಸಿಕ್ ಮುಗಿಸಿ, ಹೈಯರ್ ಮುಗಿಸಿ, ಇವಾಗ 7th ವೇದಿಕ್ ಡಾಕ್ಟ್ರೇಟ್ PGD ಹಂತದವರೆಗೂ ತಲುಪಿದ್ದೀನಿ. ನನಗೆ ತುಂಬ ಖುಷಿ ಇದೆ, ತುಂಬ ಸ್ಫೂರ್ತಿದಾಯಕವಾಗಿದೆ ಜೀವನ. ನಿಜ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ? ಸೊ ಗುರುಜಿಯವ್ರ ಹತ್ರ ಕ್ಲಾಸಸ್ನ ಕಲ್ತ್ಕೊಂಡು, ಅಂದರೆ ಸುಮಾರು 105 ಬ್ಯಾಚ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಗುರುಗಳು. ದೇಶದಲ್ಲಿ ಎಲ್ಲ ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸೊ ಇದು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳು, PhD ಪದವಿಯನ್ನು ಪಡೆದಿರುವಂಥವರು, ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಅವರ ತರಗತಿಯ ಬಗ್ಗೆ ಹಾಗೆ ಗುರುಗಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ, ಹಾಗೆ ನನ್ನ ಜಾತಕದಲ್ಲಿ ಏನಿದೆ, ನನ್ನ ಜಾತಕದಲ್ಲಿ ಯಾವ ಫೀಲ್ಡಿಗೆ ಹೋದರೆ ನಾನು ಸಕ್ಸಸ್ ತಗೊಳ್ಬಹುದು. ಸೊ ಈ ವಿಚಾರವಾಗಿ ನಿಮ್ಮಲ್ಲಿ ಏನಾದರೂ ಗೊಂದಲಗಳಿದ್ದರೆ ಆ ಗೊಂದಲಗಳಿಗೆ ನೀವೇ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋಕ್ಕೆ ಅವಕಾಶವಿದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮಾರ್ಚ್ 15ನೇ ತಾರೀಕು ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲ್ತ್ಕೊಳ್ಳಿಕ್ಕೆ ಅವಕಾಶವಿದೆ. ಇದು 106ನೇ ಬ್ಯಾಚ್. ಸೊ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ನೇರವಾಗಿ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೂ ಕೂಡ ನಿಮಗೆ ಅವಕಾಶ ಸಿಕ್ಕುತ್ತೆ. ಸೊ ಆನ್ಲೈನ್ ಕ್ಲಾಸಸ್ನ ನೀವು ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು, ಅದರಲ್ಲಿ ಭಾಗಿಯಾಗಿ
ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಅಥವಾ ಕ್ಲಾಸಸ್ ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಫೀಸ್ ಎಷ್ಟಿರುತ್ತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಸರ್ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಯಾರ ಬಗ್ಗೆ? ನನ್ನ ಬಗ್ಗೆ ನಾನು ಫೋನ್ ಮಾಡಿದ್ದೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ್ದು ಈ ವರ್ಷ ಗೊತ್ತಿಲ್ಲ ಮೇಡಮ್, ಮಂಗಳವಾರ ದಿವಸ ಹುಟ್ಟಿದ್ದು. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಾ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, 38 ವರ್ಷ ಇತ್ತು. ಪರವಾಗಿಲ್ಲ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ಒಂದು ಸಂಖ್ಯೆ ಬೇಕಾ? ಒಂದು ಸಂಖ್ಯೆ ಹೇಳಿ, 1 ರಿಂದ 249 7. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್, ನನ್ನ ಬಗ್ಗೆ. ನಾನು ಕೆಲಸ ಮಾಡೋದ್ರಲ್ಲಿ ಬಿದ್ದು ಎಲ್ಲ ಮನೆಯಲ್ಲಿ ಇದ್ದೇನೆ ಈಗ. ಓಕೆ, ಕೆಲಸದ ವಿಚಾರವಾಗಿ. ಕೆಲಸ ಇಲ್ಲ ಈಗ ಸದ್ಯದಲ್ಲಿ, ಮನೆಯಲ್ಲಿದ್ದಾರೆ, ಅದ್ರ ವಿಚಾರವಾಗಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. 6ನೇ ಮನೆ ನೋಡೋಣ ಏನು ವಿಚಾರ ಹೇಳುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಲ್ಲ? ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. 5 ಯಾವಾಗಲೂ ಕೂಡ ಬಿಸ್ನೆಸ್ಗೆ ಡೇಂಜರ್ ಅಂತ ಹೇಳುತ್ತೆ. ಆದರೆ ಸಾಮಾನ್ಯವಾಗಿ ಏನು ಬೇಕಾದ್ರೂ ವರ್ಕ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಒಂದು ವರ್ಕ್ ಮಾಡಿ. ಸದ್ಯಕ್ಕೆ ದಶಾಭುಕ್ತಿ ನೋಡೋಣ. ಶುಕ್ರದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2023 ಆದ ನಂತರ 26ವರೆಗೂ ರಾಹು ಭುಕ್ತಿ ನಡೀತಾ ಇದೆ. ರಾಹುನಲ್ಲಿ ಫೆಬ್ರವರಿ 20 ಬುಧ ಮುಗಿದೋಗುತ್ತೆ, ಕೇತು ಪ್ರಾರಂಭ ಆಗುತ್ತೆ. ಬುಧ ಮತ್ತು ಕೇತುವಿನ ಕಾಂಬಿನೇಷನ್ ನೋಡೋಣ. ಕೇತುನಲ್ಲಿ ಲಾಭಕಾರವಾಗಿದೆ. ಕೇತು ವಿಲ್ ಗಿವ್ ಲಾಟ್ ಆಫ್ ಲಾಭ ಇನ್ ಟರ್ಮ್ಸ್ ಆಫ್ ಜಾಬ್. ಸೊ ಫೆಬ್ರವರಿ ಆದಮೇಲೆ ಇಮಿಡಿಯೇಟಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಖಂಡಿತ ಸಕ್ಸಸ್ ಆಗುತ್ತೆ, ಲಾಭಕರವಾಗಿರುತ್ತೆ. ಹಾಗೆ ಅದು ಬರ್ತಕ್ಕಂಥ ಸಮಯ 2025 ಏಪ್ರಿಲ್ 25ನೇ ತಾರೀಕು ಒಳಗಡೆ ನಿಮಗೆ ಸಕ್ಸಸ್ ಆಗುತ್ತೆ. ಸಿಕ್ಕಿದ್ದು ನೀವು ಎಂಟ್ರ್ ಆದರೆ ಅದು ಲಾಭ ಲಾಂಗ್ ಟರ್ಮಲ್ಲಿ ಜಾಸ್ತಿ ಕೊಡುತ್ತೆ, ಅದನ್ನು ಹೇಳುತ್ತೆ. ಕೆಲವರು ಪ್ರೋಕ್ರಾಸ್ಟಿನೇಷನ್ ಮಾಡ್ತಾರೆ. ತುಂಬ ಜನ ಸಿಕ್ಕಿರೋ ಕೆಲಸನ ಕಮ್ಮಿ ಸಂಬಳ, ಆ ಸಂಬಳ, ಈ ಸಂಬಳ ಇನ್ನೂ ಕಮ್ಮಿ ಇದೆ, ಅದಿದೆ, ಇದಿದೆ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಮುಂದೆ ಬರುತ್ತೆ ಅಂತ ಹೋಗ್ಬಿಡ್ತಾರೆ. ಅದೇ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಿಳ್ಕೊಳ್ಳಲ್ಲ. ತುಂಬ ಜನ ಅದನ್ನು ಮಾಡ್ತಾರೆ, ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಿಳ್ಕೊಳ್ಳಲ್ಲ. ಅದೇ ಇಂಪಾರ್ಟೆಂಟು. ಸೊ ಹಾಗೆ ಇಲ್ಲಿ 5ನೇ ಮನೆ ಬಂದಿರತಕ್ಕಂಥ ಒಂದು ವಿಚಾರ, ಗುರುವಿನ ಒಂದು ಕಾಂಬಿನೇಷನಲ್ಲಿ ಅವ್ರಿಗೆ ಅಕ್ಕಿಯನ್ನು ದಾನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶೀಘ್ರವಾಗಿ ಕೆಲಸ ಸಿಗುತ್ತೆ. ಏಪ್ರಿಲ್ ಒಳಗಡೆ ಯಾವ್ದು ಸಿಗುತ್ತೋ ಸೇರಿಕೊಂಡ್ರೆ ಅದು ಅಲ್ಲಿಂದ ಸ್ಟೆಪ್ಪಿಂಗ್ ಸ್ಟೋನು ರೈಸ್ ಆಗುತ್ತೆ ಅಂತ ಹೇಳಿ ಆಸ್ಟ್ರಾಲಾಜಿಕಲ್ ವ್ಯೂ ಅಲ್ಲಿ ಹೇಳ್ತೀವಿ ನಾವು. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಇನ್ನೊಮ್ಮೆ ನಾನು ಹೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಯಾರಿಗಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋವಂಥವ್ರು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಇದು ಮಂಗಳೂರಿಂದ ಜಯರಾಮ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಒಂದು ಕೃಷಿ, ಮತ್ತೊಂದು ಆರೋಗ್ಯ, ಮತ್ತೊಂದು ರಾಜಕೀಯದಲ್ಲಿ. ಓಕೆ, 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. ನಂದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹೇಳಿ ಹೇಳಿ ಹೇಳಿ. 23/1/1969 2:30 ಗಂಟೆ ಬೆಳಿಗ್ಗೆ. ಬೆಳಗ್ಗೆ 2:30 ಗಂಟೆ. ಮಂಗಳೂರಲ್ಲಿ ಹುಟ್ಟಿರೋದಾ? ಹೌದು. ಓಕೆ, ಗುರುಜಿ ಸ್ವಲ್ಪ ಒಟ್ಟಿಗೆ. ಬೆಳಗ್ಗೆ ಬರ್ತದೆ, ಪುತ್ತೂರು ಮಧ್ಯ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಮೀನರಾಶಿಯಲ್ಲಿ ಹುಟ್ಟಿದ್ದೀರಾ. ಉತ್ತರ ಭಾದ್ರಪದ ನಕ್ಷತ್ರ, 3ನೇ ಪಾದ. ದಶಾ ಮೇಲೆ ಎಲ್ಲ ನಿಂತಿರೋದು. ನೀವು ಯಾವ ಪ್ರಶ್ನೆ ಕೇಳಿದ್ರೋ ಅದು ಆರೋಗ್ಯ ಇರ್ಬೋದು, ಕೆಲಸ ಇರ್ಬೋದು, ದಶಾನೇ ನೋಡಬೇಕು. ದಶಾನೇ ಹೋಲ್ಡ್ಸ್ ಆಲ್ ದಿ ಪವರ್ಸ್. ಅಲ್ಲಿ ಆಗ್ರಹ ಇದ್ದಾನೆ, ಇಲ್ಲಿ ಆಗ್ರಹ ಇದ್ದಾನೆ, ಅವೆಲ್ಲ ಇಟ್ ಈಸ್ ನಿಷಿದ್ಧ. ಸೂರ್ಯ ದಶ ನಡೀತಾ ಇದೆ. ಸೂರ್ಯನ ಮೇಲೇ ಎಲ್ಲ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಯಾವ ವಿಚಾರದಲ್ಲಿ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತದೆ ಸರ್. ಮನೆ ಏನಾದ್ರು ರಿನೋವೇಷನ್ ಮಾಡೋಂಗಿದ್ರೆ ಒಳ್ಳೆ ಟೈಮು. ಮನೆ ಕಟ್ಟಬೇಕು ಅಂದರೆ ಒಳ್ಳೆ ಟೈಮ್ ಇವಾಗ. ಏನೋ ನಗ್ತಾ ಇದ್ರಿ, ಹೇಳಿ, ಏನು ಮಾಡಬೇಕು? ಹಳೆ ಮನೆ ಉಂಟು. ಒಡೆದಾಕಿ ಕಟ್ಟಿ, ಟೈಮ್ ಚೆನ್ನಾಗಿದೆ ಅದು. ಹಳೆ ಮನೆ ಉಂಟು. ಏನು ಮಾಡೋದು ಇವಾಗ? ಹಳೆ ಮನೆ ಉಂಟು. ಕೃಷಿ, ಆರೋಗ್ಯದಲ್ಲಿ ಹೋಗಬೇಕು. ಸೊ ಏರಿಯಾಸ್ ನೋಡ್ಬೇಕು ನಾವು. ಏರಿಯಾಸಲ್ಲಿ ರೆಡ್ ಗ್ರೀನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಈಗ ನೀವು ನೋಡಿ, ಇಲ್ಲಿ ಈ ಸ್ಕ್ರೀನಲ್ಲಿ ನಾವು ಬರ್ತಕ್ಕಂಥದ್ದು, ಈ ಸ್ಕ್ರೀನಲ್ಲಿ ನಾವು ಒಂದೊಂದು ವಿಚಾರ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ. ನಾವು ಜಾಬ್, ಬಿಸ್ನೆಸ್, ಫೈನಾನ್ಸ್ದಾಗ ಬ್ಲೂ ಇರುತ್ತೆ ಆ ಲೈನ್ ಪೂರ್ತಿ. ಎಲ್ಲರೂ ವೀಕ್ಷಕರು ಇದು ನೋಡಿದ್ರೆ ಇದನ್ನು ಈಸಿಯಾಗಿ ಕಲ್ತ್ಕೋಬೋದು. ಇದು ಬ್ಲೂ ಇದೆ,
ಹೆಲ್ತ್ ಅಂತ ಕೇಳಿದ್ರಲ್ವ, ಹೆಲ್ತ್ ಅಂತ ಹಾಕಬೇಕು. ಹೆಲ್ತ್ ಹಾಕಿದ್ರೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಕಲರ್ಸು. ಇಲ್ಲಿ ಎಲ್ಲ ನೋಡಿದಾಗ ಇಲ್ಲಿ ರೆಡ್ ಕಲರ್ ಬಂತು. ಸೊ ದೇರ್ ಈಸ್ ಎ ಹೆಲ್ತ್ ಇಶ್ಯೂ. ಆ ಹೆಲ್ತ್ ಇಶ್ಯೂ ಬಂದ್ಬಿಟ್ಟು ಶುಕ್ರನ ಒಂದು ಪ್ರಾಬ್ಲಮ್ಮು. ನರ್ವಸ್ಸು, ಕಣ್ಣು, ಕಿಡ್ನಿ, ಡಯಾಬಿಟಿಕ್ಕು ಇವೆಲ್ಲ ಜಾಸ್ತಿ ಇರುತ್ತೆ. ನೋಡ್ಕೊಳ್ಳಿ ಹುಷಾರಾಗಿ. ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ? ಹಾರ್ಟ್ ಅಟ್ಯಾಕಾ? ಯಾವುದಾದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಏನು ಅಟ್ಯಾಕ್ ಹಾಕಿದ್ರೆ ಧೈರ್ಯವಾಗಿರ್ತೀರ. ಸ್ಟೆಂಟ್ ಹಾಕಿದ್ದಾರೆ. ಓಕೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ತಾನೇ ಹಾರ್ಟ್ ಅಟ್ಯಾಕು? ಉಪವಾಸ ಮಾಡಿ, ಹಾರ್ಟ್ ಅಟ್ಯಾಕ್ ಆಗಲ್ಲ. ಉಪವಾಸ, ಎಸ್ಪೆಷಲಿ ಶುಕ್ರವಾರ ದಿವಸ ಉಪವಾಸ ಮಾಡಿ, ಕಂಪ್ಲೀಟ್ ನಿರ್ಜಲ ಉಪವಾಸ ಮಾಡಿ, ಹಾರ್ಟ್ ಅಟ್ಯಾಕ್ ಬರಲ್ಲ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಉಪವಾಸವನ್ನು ಮಾಡಿದವ್ರಿಗೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಹಾರ್ಟ್ ಅಟ್ಯಾಕ್ 50% ಕಮ್ಮಿ ಆಗುತ್ತೆ. ಏನಾದ್ರು ವಾರದಲ್ಲಿ 2 ಸತಿ ಮಾಡಿದ್ರೆ ಉಪವಾಸ 100% ಹಾರ್ಟ್ ಅಟ್ಯಾಕ್ ಬರಲ್ಲ ಅವ್ರಿಗೆ. ಆ ಫುಲ್ ನಾವು ಖಾಲಿ ಬಿಟ್ಟಿರ್ತೀವಲ್ಲ, ಬರೋ ಗುಡ್ ಕೊಲೆಸ್ಟ್ರಾಲ್ಸು, ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಎಲ್ಲ ಫೈಟ್ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಎಲ್ಲ 0 ಆಗಿ ಬ್ಲಡ್ ತಿಳಿ ಆಗುತ್ತೆ. ಉಪವಾಸ ಅದಕ್ಕೆ ಹೇಳೋದು. ತುಂಬ ಜನ ಉಪವಾಸ ಆದವರು ಯಾರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿಲ್ಲ. ಹಾಗೆ ಇಲ್ಲಿ 5ನೇ ಮನೆ ಇರತಕ್ಕಂಥ ಚಂದ್ರ, 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನನ್ನ ಸಜೆಷನ್ನು ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ. ನಿಮ್ಮ ಒಳಗಡೆ ಇರತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹಾರ್ಟ್ನ ಸ್ಟ್ರಾಂಗ್ ಮಾಡುತ್ತೆ. ಇವೆರಡು ಒಳ್ಳೆಯದಾಗುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಮೇಡಮ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮನ ಬಗ್ಗೆ, ಉಡುಪಿಯಿಂದ ಮಾತಾಡೋದು. ಸ್ವಲ್ಪ ಜೋರಾಗಿ ಮಾತಾಡಿ. ಉಡುಪಿಯಿಂದ ನನ್ನ ತಮ್ಮನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 21/3/89. 6:30ರಿಂದ 40 ಅಂತ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಹುಟ್ಟಿದ್ದು ಬೆಳಿಗ್ಗೆ. ಓಕೆ, ಬೆಳಗ್ಗೆ 6:30ರಿಂದ 6:40 ಉಡುಪಿನಲ್ಲಿ ಹುಟ್ಟಿರೋದು. ಬೆಳಗ್ಗೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಆಗ್ತಿಲ್ಲ, ಅವ್ನು ಸಣ್ಣಗಿದ್ದಾನೆ ಅಂತಾರೆ ಎಲ್ರು. ಏನ್ ತಲೆನೋ ನಿಮ್ದೆಲ್ಲ. ಈ ಮಂಗಳೂರವ್ರದ್ದು ಸಣ್ಣಕ್ಕಿದ್ರೆ ಮದುವೆ ಆಗಲ್ಲ, ದಪ್ಪಕ್ಕಿದ್ರೆ ಮದುವೆ ಆಗ್ತಾರೆ. ಯಾರು ಹೇಳಿದ್ ನಿಮಗೆ? ಎಲ್ರು ಅವನು ಹುಡುಗಿ ಊರವ್ರಿಗೆ ಎಲ್ಲಾರನ್ನೂ ಹೋಗಿ ಕೇಳ್ತಾರೆ. ಸಣ್ಣ ಅಂದ್ರೆ ಫುಲ್ ಬೋನ್ಸಾ? ಹಾಗೆ ಇದ್ದಾನೆ ಸರ್. ಬೋನಿ ಕಪೂರ್ ಅಂತಾರ ಅವ್ರಿಗೆ. ಎಷ್ಟು ವಯಸ್ಸು ಅಂತಂದ್ರೆ 35. 35 ಆಯ್ತು. 89 ಎಲ್ಲ ಮದುವೆ ಆಗ್ಬೇಕಾದ್ರೆ ಸ್ಲಿಮ್ ಆಗಿರ್ಬೇಕು ಅಂತಾರೆ, ಸಣ್ಣಕ್ಕಿರ್ಬೇಕು ಅಂತಾರೆ. ಇದು ಯಾವ್ದು ಹೊಸ ಸಬ್ಜೆಕ್ಟ್ ಇದು? ಏನ್ ಕೆಲಸ ಮಾಡ್ತಾರೆ? ಅವನು ಸೊಸೈಟಿ ಬ್ಯಾಂಕ್ ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾನೆ. ಬಿಲ್ಡಿಂಗ್ ವರ್ಕ್. ಓಕೆ. ಯೋಗ ಇದೆಯಾ ಫಸ್ಟ್ ನೋಡ್ತೀನಿ. ಮದುವೆ ಯೋಗ ಇದೆಯಾ ಅಂತ ಫಸ್ಟ್ ಅಲ್ಲಿ ನೋಡ್ತೀವಿ. 2ನೇ ಮನೆ ಯೋಗ ಉಂಟು, ನಿಮ್ಮ ಭಾಷೆಯಲ್ಲಿ ಉಂಟು 2ನೇ ಮನೆದು. ಆದರೆ ಎಂಡಿಂಗಲ್ಲಿ ಟೇಸ್ಟ್ ಅಂದರೆ ರೆಡ್ ಬಂದ್ಬಿಟ್ಟಿದೆ. ಇಲ್ಲಿ ಮ್ಯಾರೇಜಲ್ಲಿ ಟ್ರೀ ಫ್ರೂಟ್ ಅಂತ ನೋಡಿದಾಗ 12, 2, 10. ಇದರಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಸಿಗ್ನಿಫೈಸ್ ಗುಡ್ ಮ್ಯಾರೇಜ್, ಎಲ್ಲನೂ ಚೆನ್ನಾಗಿದೆ. ಆದರೆ ಆ ಎಂಡ್ ಟೇಸ್ಟು ಇಂಪಾರ್ಟೆಂಟ್ ಆಗುತ್ತೆ. 10 ಬಂದರೆ ಅಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗಿಬಿಡ್ತೀವಿ. 10 ಅಂದರೆ ಇಟ್ ಇಸ್ ಸೆಲೆಕ್ಟಿವ್. ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ, ಹುಡುಗಿ ಇವ್ರನ್ನ ಒಪ್ಕೊಂಡಿರ್ತಾರೆ. ನೀವು ಇದೀರೋ ಇಲ್ವೋ ಗೊತ್ತಿಲ್ಲ, ಲೈನಲ್ಲಿ ಒಪ್ಕೊಂಡಿರ್ತಾರೆ. ಜಾತಕ ಬಂದಿಲ್ಲ ಅಂತ 1-2-3 ಕ್ಯಾನ್ಸಲ್ ಮಾಡಿರ್ತೀರ. ನಾನೇನು ಹೇಳೋದು, ನೀವು ಹೇಳ್ಬೇಕು ನೆಕ್ಸ್ಟು. ಅವ್ರು ಅದು ಒಪ್ಕೊಳ್ಳಲ್ಲ. ಯಾರು ನೋಡಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತ. ಸರಿ, ಯಾವ ಹುಡುಗಿನೂ ಒಪ್ಕೊಂಡಿಲ್ಲ ಇದುವರೆಗೂ ಬಂದಿರತಕ್ಕಂಥ ಎಲ್ಲರೂ 0 ಮಾಡಿದಾರಾ? ಬೇಡವೇ ಬೇಡ ಅವನು ಅಂತ? ಅಥವಾ ಜಾತಕದಿಂದ ಕ್ಯಾನ್ಸಲ್ ಮಾಡಿಲ್ವಾ? ಇದ್ಯಾವುದು ಹೊಸ ಸಿಸ್ಟಮ್ ಇದು. ಯಾರು ಬೇಕಾದ್ರೆ ನಾವು ರೆಡಿ ಆಗಿದ್ದೀವಿ, ಹಿಂಗೆ ಕೈ ಬೀಸಿ ಕರಿತಾ ಇದ್ದೀವಿ. ಸಣ್ಣ ಇದ್ದಾರೆ ಅಂತ ಕೈ ಬೀಸ್ತಾ ಇದ್ದಾರೆಲ್ಲ. ಸರಿ, ಈಗ ಡಾಕ್ಟರ್ಗೆ ಏನಾದ್ರು ತೋರಿಸಿದ್ರೆ ನಮ್ಮ ಸಣ್ಣ ಇದ್ದಾರೆ ಅದಕ್ಕೋಸ್ಕರ? ಓಕೆ. ಸೂರ್ಯ ಮತ್ತೆ ಶುಕ್ರ ಲಗ್ನದಲ್ಲಿ ನೋಡೋಣ. ಸೂರ್ಯ ಮತ್ತೆ ಶುಕ್ರ ಚೆನ್ನಾಗಿದ್ದಾನೆ. ಆರೋಗ್ಯವಾಗಿದ್ದಾನಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಗೊತ್ತು. ಯಾಕಂದ್ರೆ ಸೂರ್ಯ ಮತ್ತೆ ಶುಕ್ರ ಲಗ್ನದಲ್ಲಿದ್ರೆ ಆರೋಗ್ಯಂ ಪ್ರದದಾತಿನೋ ದಿನಕರಹ ಅಂತ ಕರೀತಾರೆ. ಈಗ ದಶಾಭುಕ್ತಿಗಳು ಬರ್ತೀವಿ ನೋಡೋಣ. ಮ್ಯಾರೇಜ್ಗೆ ದಶಾಭುಕ್ತಿ ಒಪ್ಕೊತಾ ಇಲ್ಲ. ಅದು ಸಣ್ಣ ಅಲ್ಲ, ಅದು ದಶಾಭುಕ್ತಿಗಳು ಒಪ್ಕೊಳ್ತಾ ಇಲ್ಲ. ಇಲ್ಲಿ ನೀವು ನೋಡಿದ್ರೆ ಮ್ಯಾರೇಜ್ ಅಂತ ಹಾಕಿದ್ರೆ 12 ಅಂತ ಬರ್ತಾ ಇದೆ. ಇದಾದ ನಂತರ ರಾಹು ಆದಮೇಲೆ ನೆಕ್ಸ್ಟ್ ಗುರು, ಅದು 1-6. ಮ್ಯಾರೇಜ್ ಕಾಂಬಿನೇಷನಲ್ಲಿ 1, 2, 3, 4, 5, 6, 7 ಗ್ರಹಗಳಿಲ್ಲ. ಇನ್ನು ನೆಕ್ಸ್ಟ್ ಯಾವುದು ಚೆನ್ನಾಗಿರೋಂಥ ಗ್ರಹ? ಬುಧ ಮತ್ತು ಇದು ಕೂಡ ಶುಕ್ರನಲ್ಲಿ ಇರ್ತಕ್ಕಂಥದ್ದು.
ಇವೆರಡು ಗುರುವಿನಲ್ಲಿರ್ತಕ್ಕಂಥದ್ದು. ಇವರಿಗೆ ಫಸ್ಟು ಒಂದು ಯೆಲ್ಲೋ ಸಫೈರ್ನ ಹಾಕಿಸಿ ಪ್ರತಿನಿತ್ಯ ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳಿದ್ರೆ ಇವರೊಬ್ಬರೇ ಮದುವೆಗೆ ಕೊಡೋದು. ಅದು ಕೂಡ ಸದ್ಯಕ್ಕೆ ಯಾವ್ದಾದ್ರು ಬಂದರೆ ಏನೂ ನೋಡ್ದಲೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋದು ಅನ್ನೋಂಥ ಆ ರೀತಿ ಮಾಡಿದ್ರೆ ಮಾತ್ರ ಆಗುತ್ತೆ. ಅದು ಕೂಡ ಇಲ್ಲೂ ಇನ್ಫ್ಲೂಯೆನ್ಸ್ ಆಗಿದೆ, ಮದುವೆ ಕೊಡುತ್ತೆ. ಚಿಕ್ಕದಾಗಿ ನಿರ್ಧಾರ ನಿಮ್ಮ ಕೈಲಿದೆ. ದಶಾ ತುಂಬ ಹೋಲ್ಡ್ ಮಾಡಿಟ್ಕೊಂಡಿದೆ. ಎಲ್ಲ ಗ್ರಹಗಳು ಇವರಿಗೆ ಪಾರ್ಟ್ನರ್ ಕೊಡಬಾರ್ದು ಅಂತಿರೋದು, ಪಾರ್ಟ್ನರ್ ಕೊಡೋದೇ ಇಲ್ಲ ಇವ್ರಿಗೆ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥ ದಶಾ ರಾಹು ಆದಮೇಲೆ ಗುರುನೂ ಕೂಡ 2 ಕಡೆ ನೆಗೆಟಿವ್ ತೋರಿಸಿದೆ, 1, 6 ಮತ್ತು 12 ಕಾಂಬಿನೇಷನ್ನು. ಈ ಕಾಂಬಿನೇಷನ್ಲೇ ಅರ್ಥ ಆಗ್ಬಿಡುತ್ತೆ ಎಷ್ಟು ರೆಡ್ಗಳಿದೆ ಅಂತ ಗೊತ್ತಾಗ್ತಲ್ಲ. ಎಲ್ಲ ಕಡೆ ರೆಡ್ ಇಟ್ ಶೋಸ್ ನೆಗೆಟಿವ್ ಇನ್ ದಟ್ ಏರಿಯಾ. ಸೊ ಯು ಶುಡ್ ವರ್ಕ್ ಹಾರ್ಡ್. ಸೊ ಕಾಂಪ್ರಮೈಸಿಂಗ್ ಇಸ್ ದ ಹೈಯೆಸ್ಟ್. ಸಣ್ಣ ಗಿಣ್ಣ ಎಲ್ಲ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರೆ ಹೇಳ್ಕೊಳ್ತಾರೆ. ಈ ಸಣ್ಣಕ್ಕಿರೋರು ಯಾರು ಬರ್ತಾರೆ ಬನ್ರಿ ಅನ್ಬೇಕಷ್ಟೇ. ನಾವಿರೋದು ಹೀಗೆ, ನಮ್ಮ ವ್ಯಕ್ತಿತ್ವ ಹೀಗೆ ಇರೋದು, ನಮ್ಮ ಏನಂತಾರೆ ರಚನೆ ಹೀಗೆ ಇರೋದು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಅಂದ್ರೆ ಇದಕ್ಕೇನು ಪರಿಹಾರ ಇಲ್ವಾ ಗುರುಗಳೇ? ಏನಾದ್ರು ಪರಿಹಾರ ಮಾಡಿ ಸಣ್ಣ ದಪ್ಪ ಡಾಕ್ಟರ್ ಅಲ್ಲ, ಮದುವೆ ವಿಚಾರವಾಗಿ ಮದುವೆ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ ಇವಾಗ ಅವ್ರಿಗೆ ಬ್ಲೂಸ್ ಇದು ಯಾವುದು ಯೆಲ್ಲೋ ಸಫೈರ್ ಹಾಕಬೇಕು. ಆ ಯೆಲ್ಲೋ ಸಫೈರ್ ಜೊತೆ 5 ಮುಖದ ರುದ್ರಾಕ್ಷಿ ಹಾಕ್ಲೇಬೇಕು. ಇವೆರಡನ್ನೂ ಹಾಕಿ ಆ ಮಂತ್ರನ ಜಪ ಮಾಡ್ತಾ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಲಾ ಆಫ್ ಅಟ್ರಾಕ್ಷನ್ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ನಾವು ಕಾಗೆ ಇಲ್ಲದೆ ಇದ್ದಾಗ ಏನ್ ಮಾಡ್ತೀವಿ, ಅದನ್ನ ಕರಿತೀವಲ್ವಾ, ಅದೆಲ್ಲೋ ಸೌಂಡ್ ಕೇಳ್ಕೊಂಡ್ ಬರುತ್ತಲ್ಲ. ಸೊ ಅವರ್ ಸೌಂಡ್ ಕನ್ವರ್ಟ್ಸ್ ಅಂಡ್ ಬ್ರಿಂಗ್ಸ್ ಪಾಸಿಟಿವಿಟಿ. ಇಷ್ಟಿರ್ತಕ್ಕಂಥದ್ದು. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಕೂಡ ಕಲ್ತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾನೇ ನೋಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗುರೂಜಿ ಅವರು. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಭವಿಷ್ಯ ಹೇಗಿದೆ ಅಂತ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೀವು ಕಲ್ತ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಈ ಒಂದು ಬ್ಯಾಚು ಅಂದರೆ 106ನೇ ಬ್ಯಾಚು ಈ ಬ್ಯಾಚ್ ಆಗಿರುತ್ತೆ. ಇನ್ನು 105 ಬ್ಯಾಚ್ಗಳನ್ನು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಕ್ಲಾಸಸ್ನ ಅಟೆಂಡ್ ಮಾಡಿ PhD ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ವಿದ್ಯಾರ್ಥಿಗಳು ಕೂಡ ಗುರುಜಿಯವರ ಬಗ್ಗೆ, ತರಗತಿಗಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೀವು ಕೂಡ ಈ ರೀತಿಯಾಗಿ PhD ಪದವಿಯನ್ನು ಪಡ್ಕೊಳ್ಬೇಕು, ನಾನು ಡಾಕ್ಟರ್ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ನೋಂಥ ಇಂಟ್ರೆಸ್ಟ್ ಇದ್ದವರಿಗೆ ಒಂದು ಸುವರ್ಣ ಅವಕಾಶ ಅಂದರೆ ತಪ್ಪಾಗಲಾರದು. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ವಿ, ಸಿನಿಮಾ ರಂಗಕ್ಕೆ ಯಾಕೆ ಹೋಗ್ತಾರೆ, ಯಾಕೆ ಮುಗಿ ಬೀಳ್ತಾರೆ, ಆ ಒಂದು ಕ್ಷೇತ್ರವನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಸೊ ಅದಕ್ಕೆ ಹೋದರೆ ಒಂದು ನೇಮ್ ಫೇಮ್ ಬಂದ್ಬಿಡುತ್ತೆ, ಸೆಲೆಬ್ರಿಟಿ ಟ್ರೀಟ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಹೋಗುವಂಥ ಆಸೆ ಇರುತ್ತೆ. ಆಸೆ ಬೇರೆ, ಯೋಗ್ಯತೆಯೇ ಬೇರೆ. ಸೊ ಪರಿಶ್ರಮ ಅಂದರೆ ಹೇಗಿರಬೇಕಾಗತ್ತೆ, ಸಮಯಕ್ಕೋಸ್ಕರ ನಾವು ಯಾಕೆ ಕಾಯಬೇಕಾಗತ್ತೆ, ಜಾತಕದ ಮುಖಾಂತರವಾಗಿ ನಾವು ಇದನ್ನು ಹೇಗೆ ಕಂಡುಕೊಳ್ಬಹುದು, ಇದರ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫೈನಲ್ ಆಗಿ ಹೇಳಬೇಕು ಅಂತಂದರೆ, ತುಂಬ ಜನ ದುಡ್ಡು ಖರ್ಚು ಮಾಡಿಕೊಂಡು, ಹಾಳು ಮಾಡಿಕೊಂಡು, ತಲೆ ಕೆಡಿಸ್ಕೊಂಡು, ತಲೆ ಕೆರ್ಕೊಂಡು, ಪರ್ಚ್ಕೊಂಡು ಪರಪರ ಅಂತ ಯಾವುದೋ ಡೈಲಾಗ್ಗಳು ಬರ್ತಾವಲ್ಲ, ಎದೆ ತಲೆ ಎಲ್ಲ ಪರ್ಚ್ಕೊಂಡು ಪರಪರ ಅಂತ ಇದ್ದೀರಾ. ಎಲ್ಲದಕ್ಕೂ ಒಂದು ಕಾಸ್ಟ್ ಅಂತ ಇರುತ್ತೆ, ಯಾವುದು ಫ್ರೀ ಬರಲ್ಲ. ಸೊ ನೀವು ಯಾರು ಪ್ರಯತ್ನ ಪಡಬೇಕು ಅಂತಂದರೆ ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ಇಲ್ಲಿ ಏನಾದ್ರು ಫಿಲ್ಮ್ ಮಾಡಬೇಕು ಅಂತಂದರೆ ಇಲ್ಲಿ ಯಾರೋ ಫ್ರೆಂಡ್ ಮನೇಲಿರಬೇಕು, ಫ್ರೆಂಡ್ ಓಡಿಸ್ತಾ ಅಂತಂದರೆ ಯಾವ್ದಾರು ಒಂದು ಹಾಸ್ಟೆಲ್ ಮಾಡ್ಕೋಬೇಕು. ಎಲ್ಲರೂ ಬಂದವರೆಲ್ಲ ಇಲ್ಲಿ ಫ್ರೀ ಎಂಟ್ರಿ ಇಲ್ಲ. ಇನಿಷಿಯಲಿ ದುಡ್ಡು ಖರ್ಚು ಮಾಡಿ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಹೋಗ್ತಾರೆ. ಒಂದು ಮಾತ್ರ ಹೇಳ್ತೀನಿ, ಇದು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳ್ತೀನಿ, ಹಾರ್ಡ್ ವರ್ಕ್ ವಿಲ್ ನಾಟ್ ಗಿವ್ ಸಕ್ಸಸ್, ಹಾರ್ಡ್ ವರ್ಕ್ ವಿತ್ ಯೋಗ ವಿಲ್ ಗಿವ್ ಸಕ್ಸಸ್. ಆ ಯೋಗ ಅನ್ನೋದು ಆ್ಯಡ್ ಮಾಡ್ತೀನಿ. ಯೋಗ ಇಸ್ ನಥಿಂಗ್ ಬಟ್ ಅಸ್ಟ್ರಾಲಜಿಲಿ ಅದು ಬಂದಿರತಕ್ಕಂಥ ಒಂದು ಫ್ರೂಟ್. ಆ ಫ್ರೂಟ್ ಇದೆಯಾ, ಹಾರ್ಡ್ ವರ್ಕ್ ಪ್ಲಸ್ ಫ್ರೂಟ್ ಅಂತ ತಗೊಳ್ಳಿ, ಹಾರ್ಡ್ ವರ್ಕ್ ಪ್ಲಸ್ ಯೋಗ ಅಂತ ತಗೊಳ್ಳಿ. ಅದೆರಡನ್ನೂ ಇಲ್ಲ ಅಂದರೆ ಸಕ್ಸಸ್ ಅನ್ನೋದು ನೀವು ಮಾಡೋಕ್ಕಾಗೋದೇ ಇಲ್ಲ. ಅನೇಕರು ಬರ್ತಾರೆ, ನನ್ನ ಟ್ಯಾಲೆಂಟ್ ಇದೆ, ಅದಿದೆ, ಇದಿದೆ, ಅದು ನೀವೇ ಅನ್ಕೊಂಬಿಟ್ಟಿರ್ತೀರ ಟ್ಯಾಲೆಂಟ್ ಇದೆ ಅಂತ. ಬೇರೆಯವ್ರು ನೋಡೋಕ್ಕೆ ಅಯ್ಯೋ ಏನು ಅಂತ, ಅದು ಯಾವುದೋ ಬರುತ್ತಲ್ಲ, ಇಂಡಿಯಾ ಗಾಟ್ ಟ್ಯಾಲೆಂಟು, ಬ್ರಿಟಿಷ್ ಗಾಡ್, ಅಮೆರಿಕಾ ಗಾಟ್ ಟ್ಯಾಲೆಂಟು, ಬಂದು ಏನೇನೋ ಆಕ್ರೋಬೆಟಿಕ್ಸ್ ಮಾಡ್ತಾರೆ. 2 ಸೆಕೆಂಡ್ ಮಾಡ್ತಾರೆ, ಹೋಗ್ತಾರೆ. ಲೈಮ್ ಲೈಟ್ಗೆ ಬರೋದಿಲ್ಲ ಅವರು. ಲೈಮ್ ಲೈಟ್ಗೆ ಬರ್ತೀರಾ ಅಂತಂದರೆ ಆ ಲೈಟ್ ಇರಬೇಕು. ಆ ಲೈಟ್ ಜ್ಯೋತಿಷ್ಯದಲ್ಲಿದೆ, ಅಸ್ಟ್ರಾಲಜಿಲಿದೆ. ಅದಿದೆಯಾ ಅಂತ ನೋಡಿಕೊಂಡ್ರೆ ನಮಗೆ ಎಷ್ಟೊಂದು ಹಾರ್ಟ್ ಬ್ರೇಕ್ಗಳಾಗಲ್ಲ. ಹಾರ್ಟ್ ಬ್ರೇಕ್
ಯಾಕೆ ಜ್ಯೋತಿಷ್ಯ ಎಲ್ಲ ಕೇಳ್ತಾ ಇರ್ತಾರೆ, ಯಾರೋ ಈ ನಮಗೂ ಈ ಕೆಳಗಡೆ ಯೂಟ್ಯೂಬಲ್ಲೆಲ್ಲ ಹೋದಾಗ ಕೆಳಗಡೆ ನೆಗೆಟಿವ್ಗಳು ಆಗ್ತಾ ಇರ್ತಾರೆ. ಈ ಅಪ್ಪ ಯಾವಾಗ ನೋಡ್ರು ಬನ್ನಿ ಕಲೀರಿ ಬನ್ನಿ ಕಲೀರಿ ಬನ್ನಿ ಕಲೀರಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರು ಏನು ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿ ಹೋಗಿರುತ್ತೆ. ಹಾರ್ಟ್ ಬ್ರೇಕ್ ಇನ್ನು ಮುಂದೆ ಬರೋರ್ಗೆ ಆಗಬಾರ್ದು. ನೀವೇನು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಕೇರ್ ಮಾಡಲ್ಲ. ನೀವು ಇರೋದೇ ಆ ಕಮೆಂಟ್ ಲೆವೆಲಲ್ಲಿ, ಮೇಲ್ಗಡೆ ಬರಬೇಕು. ನೋಡಿ ಕಮೆಂಟ್ ಎಲ್ಲ ಕೆಳಗಡೆ ಕೊಡ್ತಾರೆ, ಮಾತಾಡೋರೆಲ್ಲ ಮೇಲಿರ್ತಾರೆ. ನೀವು ಕಮೆಂಟ್ ಸೆಕ್ಷನ್ನ ಬಿಟ್ಟು ನಮ್ಮ ಲೆವೆಲ್ ಬರಬೇಕು ಅಂದರೆ ಸ್ಕ್ರೀನ್ ಲೆವೆಲ್ಗೆ ಬರಬೇಕು. ಅದನ್ನು ಯೋಚನೆ ಮಾಡಿ. ಕೆಳಗಡೆನೇ ಇದ್ದರೆ ಕಮೆಂಟ್ ಲೆವೆಲಲ್ಲೇ ಇರ್ತೀರಾ. ನಾನು ಇದನ್ನು ಭಾಳ ಆಲೋಚನೆ ಮಾಡಿದೆ. ಅಲ್ಲಿ ಯಾರೋ ಒಬ್ಬರು ನೆಗೆಟಿವ್ ಆಗ್ತಾ ಇರ್ತಾರಲ್ಲ, ಅವ್ರು ಎಲ್ಲಿರ್ತಾರೆ, ಎಲ್ಲ ಆಗ್ತಾರೆ, ಆ ಸ್ಕ್ರೀನ್ ಕೆಳಗಡೆ ಆಗ್ತಾ ಇರ್ತಾರೆ. ಸೊ ದೇ ಆರ್ ಆಲ್ವೇಸ್ ಬಿಲೋ. ಅಬೋ ಬರಬೇಕಾ, ಅವ್ರು ಮಾಡಿರೋ ಸಾಧನೆ ಯೋಚನೆ ಮಾಡಿ, ನಾನು ಹಂಗೆ ಮಾಡಬೇಕು ಅಂತ ಬನ್ನಿ. ಯು ವಿಲ್ ಆಲ್ಸೋ ಕಮ್ ಇನ್ ದಿ ಟಾಪ್. ಇಲ್ಲ, ಯಾವಾಗಲೂ ಕೆಳಗಡೆನೇ ಕಮೆಂಟ್ ಮಾಡಬೇಕು. ಲೈಫೆಲ್ಲ ಕೆಳಗಡೆನೇ ಇರ್ತೀರಾ, ಕೆಳಗಡೆನೇ ಮಲ್ಕೊಂಡಿರ್ತೀರ ಅಷ್ಟೇ. ಸೊ ಜ್ಯೋತಿಷ್ಯ ಕಲಿಬೇಕು ಅಂದರೆ ದೇರ್ ಈಸ್ ಎ ಇನ್ವೆಸ್ಟ್ಮೆಂಟ್. ಯು ಹ್ಯಾವ್ ಟು ಕಮ್. ನನ್ನ ಕಾರ್ಯಕ್ರಮ ಜ್ಯೋತಿಷ್ಯ ಹೇಳ್ಕೊಡೋದು, ನಾನು ಇದನ್ನೇ ಹೇಳೋದು ಯಾವಾಗಲೂ. ಎಷ್ಟು ಸತಿ ಹೇಳ್ತೀವಿ ಅದನ್ನೇ ಕರೆ ನಾನು ಹೇಳೋದೇ ಇದು. ಯಾರು ಏನು ಹೇಳ್ತಾರೋ ಅದನ್ನೇ. ಈಗ ಡಾಕ್ಟರ್ ಅಂದ್ಕೊಳ್ತಾರೆ, ಇನ್ನು ಬೇರೆ ಏನಾರು ಹೇಳ್ತಾರೆ, ಇಂಜಿನಿಯರ್ ಅಂತ ಹೇಳ್ತಾರಾ? ಅಷ್ಟೇ. ಒಳ್ಳೆಯದಾಗಲಿ ಎಲ್ಲರಿಗೂ. ಜಾಯ್ನ್ ಆಗಿ. ಮಾರ್ಚ್ 15th ಕ್ಲಾಸಸ್ ಇರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ, ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.